ಹಲೋ ನಮಸ್ಕಾರ ವೀಕ್ಷಕರೇ, ರವಿ ಆಚಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತಕ್ಕೆ. ಈ ಹಿಂದೆ ನಡೆದಂಥ ಕಾಂಪಿಟೇಟಿವ್ ಎಕ್ಸಾಮ್ ಆದಂಥ ಯಾವುದು ಅಂತಂತಂದ್ರೆ ಜೂನಿಯರ್ ಆಫೀಸರ್ ಪ್ರೊಡಕ್ಷನ್ ಅಂಡ್ ಮೇಂಟೆನೆನ್ಸ್. ಇದು 18th ಜನವರಿಯಲ್ಲಿ ನಡೀತು. ಸೊ 10:30 12:30 ಗಂಟೆ ತನಕ. ಸೊ ಇದು ಪೇಪರ್ 2, ಅದು 2 ತಾಸು ಎಕ್ಸಾಮ್ ಇರುತ್ತೆ. ಸೊ 2 ತಾಸು ಎಕ್ಸಾಮ್ ಇರುತ್ತೆ. ಸೊ ಇದ್ರ ಕೀ ಆನ್ಸರ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ಯಾರೆಲ್ಲ ಆನ್ಸರ್ಸ್ ಬರ್ತಿರ್ತಾರೆ ಸೊ ದಯವಿಟ್ಟು ಚೆಕ್ ಮಾಡಿ ಅಂತ ಹೇಳ್ತಾ ಆ ಪೇಪರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದೊಂದಾಗಿ ಕ್ವಶನ್ಸ್ ಅನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇ ಕ್ವಶನ್ ಏನು ಅಂತಂದ್ರೆ, ಸಪೋನಿಫಿಕೇಶನ್ ಪ್ರೊಸೆಸ್ ಇಸ್ ಅ ಕೆಮಿಕಲ್ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ವೇರ್ ಸೋಪ್ಸ್ ಆರ್ ಪ್ರೊಡ್ಯೂಸ್ ಫ್ರಮ್ ಅಂತ ಇದೆ. ಸೊ ಯಾವುದು ಅಂತಂದ್ರೆ ಒಂದೇ ಆನ್ಸರ್ ಫ್ಯಾಟಿ ಆಸಿಡ್ಸ್ ಅಂಡ್ ಡೆರಿವೇಟಿವ್ಸ್ ಅಂತ. ಸೊ ಎರಡನೇ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಸೊ ಚೆಲೋಟೆಕ್ಸ್ ಪ್ರೊವೈಡ್ಸ್ ಅ ಬೆಟರ್ ಪ್ರೊಡಕ್ಷನ್ ದನ್ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇದೆ. ಸ್ಟೇಟ್ಮೆಂಟ್ 2 ಏನು ಅಂತಂದ್ರೆ, ಆಂಟಿ ಆಕ್ಸಿಡೆಂಟ್ಸ್ ಕ್ಯಾನ್ ಕಾಸಸ್ ಸಿವಿಯರ್ ಯೆಲ್ಲೋವಿಂಗ್ ಆಫ್ ಸೋಪ್ಸ್ ಪ್ರಾಡಕ್ಟ್ಸ್ ವಿನ್ ಸ್ಟೋರ್ಡ್ ಅಂಡರ್ ರ್ಯಾಪ್ಡ್ ಕಂಡೀಷನ್ ಅಂತ ಇದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತಂದ್ರೆ, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ಸೊ ಬೋತ್ 1 and 2 ಸ್ಟೇಟ್ಮೆಂಟ್ಸ್ ಏನು ಅಂತಂದ್ರೆ ಸರಿಯಾಗಿವೆ ಅಂತ ಅರ್ಥ. TPM ಸ್ಟ್ಯಾಂಡ್ಸ್ ಫಾರ್ ಏನು ಅಂತಂದ್ರೆ ಟೋಟಲ್ ಫ್ಯಾಟಿ ಮ್ಯಾಟರ್ ಅಂತ. ಸೊ ಇದು. ಸೊ ನಾಲ್ಕನೇ ಕ್ವಶನ್, ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಟೋಟಲ್ ಪ್ಯಾಸಿಡ್ಸ್ ಮ್ಯಾಟರ್ ಇನ್ ಗ್ರೇಡ್ 3 ಟಾಯ್ಲೆಟ್ ಸೋಪ್ಸ್ ಅಂತ ಇದೆ. ಸೊ ಮಿನಿಮಮ್ ಎಷ್ಟು ಪರ್ಸೆಂಟ್ ಅಂತಂದ್ರೆ ಗ್ರೇಡ್ 3 ಟಾಯ್ಲೆಟ್ ಸೋಪ್ಸ್ ಅಲ್ಲಿ ಇರುವಂತದ್ದು ಅಂತಂದ್ರೆ ಮಿನಿಮಮ್ 60% ಅಂತ. ಸೊ ಐದನೇ ಕ್ವಶನ್ ಏನು ಅಂತಂದ್ರೆ, ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. ಸೊ ಟ್ರಿಪಲ್ ಎಫೆಕ್ಟ್ ಆಪರೇಟರ್ ಅಂತ ಇದೆ, ಮಿಕ್ಸರ್, ಹೈಡ್ರೋಲೈಸರ್, ಆಮೇಲೆ ಫಿಲ್ಟ್ರೇಷನ್. ಸೊ ಇದರ ಆನ್ಸರ್ ಏನು ಅಂತಂದ್ರೆ, ಇದರ ಆನ್ಸರ್ 4. ಸೊ ಏನು ಅಂತಂದ್ರೆ, ಟ್ರಿಪಲ್ ಎಫೆಕ್ಟ್ ಆಪರೇಟರ್ ಏನು ಅಂತಂದ್ರೆ ಗ್ಲೇಸರ್ ಅಂಡ್ ರಿಕವರಿ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ, ಮಿಕ್ಸರ್ ಅನ್ನೋದು ಏನು ಅಂತಂದ್ರೆ ಸಪೋನಿಫಿಕೇಶನ್. ಸೊ ಅದೇ ಹೈಡ್ರೋಲೈಸರ್ ಏನು ಅಂತಂದ್ರೆ ಇದು ಫ್ಯಾಟ್ ಸ್ಪ್ಲಿಟ್ಟಿಂಗ್ ಅಂತ ಬರುತ್ತೆ. ಆಮೇಲೆ ಫಿಲ್ಟ್ರೇಷನ್ ಅನ್ನೋದು ವೈಟ್ ಗ್ಲೇಸರ್ ಅನ್ನೋದು. ಸೊ ಇದಕ್ಕೆ ಉತ್ತರ ಯಾವುದು ಅಂತಂದ್ರೆ 4 ಸರಿಯಾದ ಉತ್ತರ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. ಸೊ ಆರನೇ ಕ್ವಶನ್, ಒಲಿಕ್, ಸ್ಟೆರೈಕ್, ಪಾಮೆಟಿಕ್, ಆಮೇಲೆ ಲೂರಿಕ್ ಅಂತ. ಸೊ ಇದ್ರ ಆನ್ಸರ್ ಏನು ಅಂತಂದ್ರೆ, ಇದ್ರ ಆನ್ಸರ್ 1. ಏನು ಅಂತಂದ್ರೆ ಇದ್ರದ್ದು 2. ಅದೇ ರೀತಿ ಬಿ ಎಷ್ಟು ಅಂತಂದ್ರೆ 4. ಸೊ ಆಮೇಲೆ ಫಾಮೆಟಿಕ್ ಅನ್ನೋದು ಏನಿದೆಲ್ಲ ಇದ್ರದ್ದು 1. ಸೊ ಆಮೇಲೆ ಇದು ಲೂರಿಕ್ ಅನ್ನೋದು ಇದ್ರದ್ದು 3. ಸೊ ಇದ್ರದ್ದು ಹೈಡ್ರೋಕಾರ್ಬನ್ಸ್ ಡೈಗ್ರಾಮ್ ಬರುತ್ತೆ. ಸೊ ದಯವಿಟ್ಟು ಈ ತರ ಡೈಗ್ರಾಮ್ಸ್ ಇರ್ತಾವೆ. ಸೊ ಅವಾಗ ಇವೆಲ್ಲ ರಿಯಾಕ್ಷನ್ಸ್ ಇರ್ತಾವೆ ಅಂದ್ರೆ ಎಷ್ಟು ಕಾರ್ಬನ್ ಐಟಮ್ಸ್ ಇದಾವೆ, ಸೊ ಎಷ್ಟು ಹೈಡ್ರೋಜನ್ ಐಟಮ್ಸ್, ಎಷ್ಟು ಆಕ್ಸಿಜನ್ ಐಟಮ್ಸ್ ಅಂತ. ಸೊ 616 H32 O12 ಈ ತರ ಇರುತ್ತೆ. ಸೊ ಸಪೋಸ್ ನೀವು ಗಮನಿಸಿರ್ಬೋದು. ಸೊ ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ. ಸೊ ಅದೇ ರೀತಿ ನೆಕ್ಸ್ಟ್ 7ನೇ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಇದೆ. ಸ್ಟೇಟ್ಮೆಂಟ್ 1 ಏನು ಅಂತಂದ್ರೆ, ಬಿಲ್ಡರ್ಸ್ ಆರ್ ಆಡೆಡ್ ಫಾರ್ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಬಿಕಾಸ್ ಇಟ್ ಪ್ರೊವೈಡ್ಸ್ ಫಂಕ್ಷನ್ಸ್ ಲೈಕ್ pH ಬಬ್ಲಿಂಗ್ ಅಂಡ್ ಸೊಲ್ಯೂಷನ್ ಆಫ್ ಮೆಟಲ್ ಅಯಾನ್ಸ್ ಅಂತ ಇದೆ. ಅಂಡ್ ಸ್ಟೇಟ್ಮೆಂಟ್ 2 ಏನು ಅಂತಂದ್ರೆ, ಪ್ಲಾಟ್ ಸ್ಪಿಟ್ಟಿಂಗ್ ಕೆಟಲಿಸ್ಟ್ ಈಸ್ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಇದೆ. ಸೊ ಯಾವ್ದು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತಂದ್ರೆ 7ನೇದು. ಸೊ ಸ್ಟೇಟ್ಮೆಂಟ್ 1 ಮತ್ತೆ ಸ್ಟೇಟ್ಮೆಂಟ್ 1 ಏನು ಅಂತಂದ್ರೆ ಸರಿಯಾಗಿದೆ, ಸ್ಟೇಟ್ಮೆಂಟ್ 2 ಏನಿದೆಲ್ಲ ತಪ್ಪಾಗಿದೆ ಅಂತ ಅರ್ಥ. ಆಮೇಲೆ 8ನೇ ಕ್ವಶನ್, ಮೆಟಾಲಿಕ್ ಸೋಪ್ ಈಸ್ ಡ್ಯಾಶ್ ಸಾಲ್ಟ್ ಆಫ್ ಫ್ಯಾಸಿ ಆಸಿಡ್ಸ್ ಅಂತ ಇದೆ. ಸೊ 8ನೇದು. ಸೊ ಏನು ಅಂತಂದ್ರೆ ಬೋತ್ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಮೆಟಾಲಿಕ್ ಸೋಪ್ಸ್ ಏನಿರ್ತಾವಲ್ಲ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಇರುತ್ತೆ. ಮ್ಯಾಚ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಇದೆ. ಸೊ ನೆಕ್ಸ್ಟ್ ಕ್ವಶನ್ 9ನೇದು. ಸೊ 9ನೇ ಆನ್ಸರ್ ಏನು ಅಂತಂದ್ರೆ 3ನೇದು. ಎ ಕೊಡು ಸೋಡಿಯಂ ಟ್ರೈಫಾಸ್ಫೇಟ್ ಅನ್ನೋದು ಬಿಲ್ಡರ್ಸ್ ಅಂತ ಯೂಸ್ ಮಾಡ್ತಾರೆ. ಸೋಡಿಯಂ ಆಶ್ ಅನ್ನೋದು ಏನು ಅಂತಂದ್ರೆ ಎನ್ಹಾನ್ಸ್ ಕ್ಲೀನಿಂಗ್ ಆಗಿರುತ್ತೆ. ಸೋಡಿಯಂ ಲೋರೆಲ್ ಸಲ್ಫೇಟ್ ಅನ್ನೋದು ಏನು ಅಂತಂದ್ರೆ ರಿಮೂವ್ ಗ್ರೀಸ್ ಆಗಿರುತ್ತೆ. ಸೊ 10ನೇ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. ಇಂಡಕ್ಷನ್ ಮಷಿನ್, ಫರ್ನೇಸ್, ರಿಯಾಕ್ಟಿವ್ ಕರೆಂಟ್, ಆಮೇಲೆ ಯುಟಿಲಿಟಿ ಗ್ರಿಡ್ ಅಂತ ಇದೆ. ಸೊ ಇದ್ರದ್ದು ಏನು ಅಂತಂದ್ರೆ 10ನೇ ಕ್ವಶನ್. ಸೊ 2 ಸರಿಯಾದ ಉತ್ತರ. ಸೊ ಒಂದೇದೇನು ಇಂಡಕ್ಷನ್ ಮಷಿನ್ ಏನು ಅಂತಂದ್ರೆ ರಿಕ್ವೈರ್ ಸೈಮಲ್ಟೇನಿಯಸ್ಲಿ ರಿಯಲ್ ಅಂಡ್ ಆಕ್ಟಿವ್ ಕರೆಂಟ್ ಆಗಿರುತ್ತೆ. ಸೊ ಅದೇ ರೀತಿ ಫರ್ನೇಸ್ ಅನ್ನೋದು ಏನು ಅಂತಂದ್ರೆ ನೆಸೆಸೇಟ್ ಅಂಡ್ ಆಕ್ಚುಯಲ್ ವ್ಯಾಲ್ಯೂ ಆಫ್ ಕರೆಂಟ್ ಆಗಿರುತ್ತೆ. ಸೊ ಅದೇ ರೀತಿ ರಿಯಾಕ್ಟಿವ್ ಕರೆಂಟ್ ಅಂತಂದ್ರೆ ಏನು ಅಂತಂದ್ರೆ ಇದು 2 ಫ್ಲಕ್ಸ್ ರಿಕ್ವೈರ್ಡ್ ಫಾರ್ ಇಂಡಕ್ಷನ್ ಡಿವೈಸ್ ಆಪರೇಷನ್ಸ್ ಅಂತ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ ಯುಟಿಲಿಟಿ ಗ್ರಿಡ್ ಅನ್ನೋದು ರೆಸಿಸ್ಟಿವಿಟಿ, ಆಮೇಲೆ ಕೆಪಾಸಿಟಿವಿಟಿ, ಇಂಡಕ್ಟಿವ್ ಕನ್ಸ್ಯೂಮರ್ ಲೋಡ್ಸ್ ಅಂತ. ಸೊ ಅದಕ್ಕೆ ಇದ್ರ ಉತ್ತರ 15 ಎಷ್ಟು ಅಂತಂದ್ರೆ 2. ಸೊ 11ನೇ ಕ್ವಶನ್, ದ ಹೈಡ್ರೋಜಿನೇಷನ್ ಆಫ್ ಆಯಿಲ್ ಈಸ್ ಕ್ಯಾರಿಡ್ ಔಟ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ಯಾಶ್ ಕೆಟಲಿಸ್ಟ್ ಅಂತ ಕೇಳಿದಾರೆ ಅವರು. ಸೊ 11ನೇದು ಯಾವುದು ಅಂತಂದ್ರೆ ನಿಕ್ಕಲ್ ಅನ್ನೋದು ಸರಿಯಾದ ಉತ್ತರ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಟ್ರಾನ್ಸ್ಪರೆಂಟ್ ಸೋಪ್ಸ್ ಕಂಟೈನ್ಸ್ ಲೆಸ್ ಕಾನ್ಸಂಟ್ರೇಷನ್ ಆಫ್ ಗ್ಲಿಸರಿನ್. ಇದೇ ರೀತಿ ಸ್ಟೇಟ್ಮೆಂಟ್ 2 ಏನು ಅಂತಂದ್ರೆ ಟ್ರಾನ್ಸ್ಲೂಸೆಂಟ್ ಸೋಪ್ಸ್ ಕ್ಯಾನ್ ಬಿ ಈಸಿಲಿ ಮೆಲ್ಟೆಡ್ ಅಂತ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ವಿತ್ ಅಬೌವ್ ಸೆಂಟೆನ್ಸ್ ಅಂತ ಇದೆ. ಸೊ 12ನೇದು. ಸೊ ಏನು ಅಂತಂದ್ರೆ ಸ್ಟೇಟ್ಮೆಂಟ್ 1 ಏನಂತಂದ್ರೆ ಇನ್ಕರೆಕ್ಟ್ ಇದೆ. ಸ್ಟೇಟ್ಮೆಂಟ್ 2 ಏನಿದೆ ಅಲ್ಲ ಸೊ ಇದು ಇನ್ಕರೆಕ್ಟ್ ಇದೆ. ಸೊ ಇದು ಕರೆಕ್ಟ್ ಆಗಿದೆ. ಸೊ ಅದಕ್ಕೆ 12ನೇ ಉತ್ತರ ಏನು ಅಂತಂದ್ರೆ 4. 13ನೇ ಕ್ವಶನ್, ಸೋಡಿಯಂ ಅಂಡ್ ಮ್ಯಾಗ್ನೀಸಿಯಂ ಸಲ್ಫೇಟ್ಸ್ ಆರ್ ಯೂಸ್ಡ್ ಆಸ್ ಅ ರಾ ಮಟೀರಿಯಲ್ ಫಾರ್ ಲಾಂಡ್ರಿ ಸೋಪ್ಸ್ ಬಾರ್ಸ್ ಹ್ಯಾಸ್ ಅಂತ ಇದೆ. ಸೊ ಏನು ಅಂತಂದ್ರೆ ಸೋಡಿಯಂ ಮತ್ತು ಮ್ಯಾಗ್ನೀಸಿಯಂ ಸಲ್ಫೇಟ್ಸ್ ಆರ್ ಯೂಸ್ ಆಸ್ ಅ ರಾ ಮಟೀರಿಯಲ್ ಫಾರ್ ಲಾಂಡ್ರಿ ಸೋಪ್ ಬಾರ್ಸ್ಗೆ ಅಂತಂದ್ರೆ ಯಾವುದು ಅಂತಂದ್ರೆ 13ನೇದು. ಸೊ ಫಿಲ್ಲರ್ಸ್ ಅಂತ ಇದೆಯಲ್ಲ ಸೊ ಇದು ಸರಿಯಾದ ಉತ್ತರ. ಸೊ 14ನೇ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. ಗ್ಲೂಕೋಸೈಡ್ಸ್, ಸೋಡಿಯಂ ಕಾರ್ಬೋನೇಟ್, ಡೊಲೋಮೈಟ್ ಅಂತ ಇದೆ. ಸೊ ಇದ್ರದ್ದು ರಿಯಾಕ್ಷನ್ಸ್ ಯಾವ ತರ ಇದೆ ಅಂತ ನೋಡೋಣ. ಸೊ 14ನೇ ಕ್ವಶನ್. ಸೊ ಇದ್ರದ್ದು ಯಾವ್ದು ಉತ್ತರ ಸರಿ ಅಂತಂದ್ರೆ 2 ಸರಿಯಾದ ಉತ್ತರ. ಗ್ಲೂಕೋಸೈಡ್ಸ್ ಏನು ಅಂತಂದ್ರೆ ಜನರೇಟ್ಸ್ ಫೋಮ್ ಅನ್ನ ಜನರೇಟ್ ಮಾಡುತ್ತೆ. ಸೊ ಅದೇ ರೀತಿ ಸೋಡಿಯಂ ಕಾರ್ಬೋನೇಟ್ ಅಂತ ಏನಿದೆ ಅಲ್ಲ ಸೊ ಇದು ಏನ್ ಮಾಡುತ್ತೆ ಅಂದ್ರೆ ರೆಡ್ಯೂಸ್ ವಾಟರ್ ಹಾರ್ಡ್ನೆಸ್ ಅಂತ. ಡೊಲೋಮೈಟ್ ಅನ್ನು ಪ್ರೊವೈಡ್ ದ ವೇರ್ ಡ್ಯೂರಬಿಲಿಟಿ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ 2 ಸರಿಯಾದ ಉತ್ತರ. ಸೊ ಅದೇ ರೀತಿ ನೆಕ್ಸ್ಟ್ 15ನೇ ಕ್ವಶನ್, ಪಾಲಿಗ್ಲೂಕೋಸೈಡ್ಸ್ ಆರ್ ಸರ್ಫೆಕ್ಟೆಂಟ್ಸ್ ಯೂಸ್ಡ್ ಆಸ್ ಅ ರಾ ಮಟೀರಿಯಲ್ ಇನ್ ಲಾಂಡ್ರಿ ಸೋಪ್ಸ್ ಬಾರ್ಸ್ ಬಿಕಾಸ್ ದೇ ಹೆಲ್ಪ್ ಟು ಅಂತ ಇದೆ. ಸೊ ಏನು ಅಂತಂದ್ರೆ 15ನೇ ಕ್ವಶನ್, ಸಸ್ಪೆಂಡೆಡ್ ಅಂಡ್ ರಿಮೂವ್ ಡರ್ಟ್. ಸೊ ಏನು ಅಂತಂದ್ರೆ ಪಾಲಿಗ್ಲೂಕೋಸೈಡ್ ಸರ್ಫೆಕ್ಟೆಂಟ್ಸ್ ಅನ್ನ ಲಾಂಡ್ರಿ ಸೋಪ್ಸ್ ನಲ್ಲಿ ಯೂಸ್ ಮಾಡೋದ್ರಿಂದ ಏನ್ ಮಾಡುತ್ತೆ, ಸಸ್ಪೆಂಡ್ ಅಂಡ್ ರಿಮೂವ್ ಡರ್ಟ್ ಅನ್ನ ತೆಗೆಯುತ್ತೆ. ಸೊ ಅದೇ ರೀತಿ 16ನೇ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. HDPE ಫೈಟ್, ಆಮೇಲೆ ಪಾಲಿಪ್ರೊಪಿಲೀನ್ ಅಂತ ಇದೆ, PVC ಪಾಲಿವಿನೈಲ್ ಕ್ಲೋರೈಡ್ ಅಂತ ಇದೆ. ಸೊ ಇದರಲ್ಲಿ ಯಾವುದು ಅಂತಂದ್ರೆ 16ನೇ ಕ್ವಶನ್.
ಸೊ 16 3 ಸರಿಯಾದ ಉತ್ತರ. ಸೊ ಏನು ಅಂತಂತಂದ್ರೆ HDP ಅನ್ನೋದು ಕೆಮಿಕಲ್ ರೆಸಿಸ್ಟೆನ್ಸ್. ಸೊ ಪೆಟ್ ಅನ್ನೋದು ಏನು ಅಂತಂತಂದ್ರೆ ಡ್ಯೂರಬಿಲಿಟಿ. ಸೊ ಅದೇ ಪ್ರೊಪಿಲೀನ್ ಅಂತ ಇದೆಯಲ್ಲ, ಪಾಲಿಪ್ರೊಪಿಲೀನ್ ಅನ್ನೋದು ಏನು ಅಂತಂತಂದ್ರೆ ಹೀಟ್ ರೆಸಿಸ್ಟೆಂಟ್. PVC ಅನ್ನೋದು ಕ್ಲಾರಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ. ಸೊ ಅದಕ್ಕೆ 16 ಕ್ವಶನ್ ಉತ್ತರ ಯಾವುದು ಅಂತಂದ್ರೆ 3 ಸರಿಯಾದ ಉತ್ತರ. ಸೊ 17 ಕ್ವಶನ್, ಮಾಸ್ ದ ಫಾಲೋಯಿಂಗ್ ಬೇಸ್ ಆನ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ದ ಮಟೀರಿಯಲ್ ಚಾಯ್ಸ್ ಅಂತ ಇದೆ. ಸೊ 17 ಮಟೀರಿಯಲ್ ಚಾಯ್ಸ್ ಯಾವ್ಯಾವ ನೋಡಿ, ಅದ್ರ ಕಾಂಪೋಸಿಟ್ ಯಾವ್ಯಾವ ಅಂತಂದ್ರೆ ಲಿಕ್ವಿಡ್ ಸೋಪ್, ಸಾಲಿಡ್ ಸೋಪ್ ಬಾರ್ಸ್, ಆಮೇಲೆ ಡಿಟರ್ಜೆಂಟ್ ಪೌಡರ್ಸ್, ಲಿಕ್ವಿಡ್ ಡಿಟರ್ಜೆಂಟ್ಸ್ ಅಂತ ಇದೆ. ಸೊ 17 ಆನ್ಸರ್ ಏನು ಅಂತಂದ್ರೆ 4 ಸರಿಯಾದ ಉತ್ತರ. ಸೊ ಎ ಏನು ಅಂತಂತಂದ್ರೆ 3 ಲಿಕ್ವಿಡ್ ಸೋಪ್ಸ್ ಅಂತಂದ್ರೆ ಎಲ್ಲಿ ಪೆಟ್ ಬಾಟಲ್ಸ್ ಅಲ್ಲಿ ಇರುತ್ತೆ. ಅದೇ ರೀತಿ ಸಾಲಿಡ್ ಸೋಪ್ ಬಾರ್ಸ್ ಅಲ್ಲಿ ಅಂತಂದ್ರೆ ಕ್ರಾಫ್ಟೆಡ್ ಪೇಪರ್ ಬಾಕ್ಸ್ ಅಂತ ಇದೆಯಲ್ಲ, ಸೊ ಇದು ಸರಿಯಾದ ಉತ್ತರ. ಡಿಟರ್ಜೆಂಟ್ ಪೌಡರ್ ಅಂತ ಇದೆಯಲ್ಲ ಸಿ, ಸೊ ಇದು ಪೇಪರ್ ಬೋರ್ಡ್ ಅಂತ, ಸೊ ಇದು ಕೂಡ ಸರಿಯಾಗಿದೆ. ಸೊ ಅದೇ ರೀತಿ ಲಿಕ್ವಿಡ್ ಡಿಟರ್ಜೆಂಟ್ ಯಾವುದು ಅಂತಂದ್ರೆ ಕಾಂಪೋಸಿಟ್ ಮಟೀರಿಯಲ್ ಅಂತ ಇದೆಯಲ್ಲ, ಸೊ ಇದು ಸರಿಯಾದ ಉತ್ತರ. ಇದಕ್ಕೆ 4 ಆಪ್ಷನ್ 17. ಸೊ 18ನೇ ಕ್ವಶನ್, ದ ಪೇಪರ್ ಪ್ಯಾಕೇಜಿಂಗ್ ಯೂಸ್ ಅದೇ ಕಾಸ್ಮೆಟಿಕ್ ಆರ್ ನಾಟ್ ಪ್ರಿಪೇರ್ಡ್ ಬಿಕಾಸ್ ದೇ ಆರ್ ಅಂತ ಇದೆ. ಸೊ 18 ಏನು ಅಂತಂತಂದ್ರೆ 3 ಲೆಸ್ ಡ್ಯೂರೇಬಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಪೇಪರ್ ಪ್ಯಾಕೇಜಿಂಗ್ ಯಾಕೆ ಕಾಸ್ಮೆಟಿಕ್ಸ್ ಅಲ್ಲಿ ನಾಟ್ ಪ್ರಿಪೇರ್ ಮಾಡಲ್ಲ ಅಂತಂತಂದ್ರೆ ಲೆಸ್ ಡ್ಯೂರೇಬಲ್ ಆಗಿರುತ್ತೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಇದೆ. ಸೊ ಸ್ಟೇಟ್ಮೆಂಟ್ ಅನ್ನು ಓದ್ಕೊಳ್ಳಿ 1 ಮತ್ತು 2. ಸೊ ಒಂದೇನು ಅಂತಂದ್ರೆ 19ನೇ ಕ್ವಶನ್, ಟೆಟ್ರಾಫ್ಯಾಕ್ಸ್ ಹೆಲ್ಪ್ ಟು ಪ್ರಿಸರ್ವ್ ದ ಕ್ವಾಲಿಟಿ ಅಂಡ್ ದ ಲಿಮಿಟ್ ದಿ ಸೆಲ್ಫ್ ಲೈಫ್ ಲಿಕ್ವಿಡ್ ಪ್ರಾಡಕ್ಟ್ಸ್ ಅಂತ ಇದೆ. ಟೆಟ್ರಾಫ್ಯಾಕ್ಸ್ ಆರ್ ಲೈಟ್ ಇನ್ ವೇಟ್ಸ್ ಅಂತ ಇದೆ. ಸೊ ಯಾವುದು ಅಂತಂದ್ರೆ 19ನೇ ಕ್ವಶನ್. ಸೊ ಬೋತ್ ಸ್ಟೇಟ್ಮೆಂಟ್ ಎರಡು ಕೂಡ ಒಂದೇನು ಅಂತಂತಂದ್ರೆ ಇದು ಇನ್ಕರೆಕ್ಟ್. ಸೊ ಅದೇ ರೀತಿ ಇದು 2ನೇ ಕ್ವಶನ್ ಸರಿಯಾದ ಉತ್ತರ ಕರೆಕ್ಟ್ ಅಂತ ಹೇಳಿದ್ದಾರೆ. ಸೊ 20ನೇ ಕ್ವಶನ್, ಡ್ಯಾಶ್ ಇಸ್ ಪ್ರಿಪೇರ್ಡ್ ಮಟೀರಿಯಲ್ ಫಾರ್ ಪ್ಯಾಕೇಜಿಂಗ್ ಬಿಕಾಸ್ ಆಫ್ ಇಟ್ಸ್ ಡ್ಯೂರಬಿಲಿಟಿ ಅಂಡ್ ರೆಸಿಸ್ಟೆನ್ಸ್ ಟು ಕೆಮಿಕಲ್ ರಿಯಾಕ್ಷನ್ ಅಂತ ಇದೆ. ಸೊ ಯಾವುದು ಅಂತಂತಂದ್ರೆ 20 ಗ್ಲಾಸ್ ಹೈಯೆಸ್ಟ್ ರೆಸಿಸ್ಟಿವಿಟಿ ಇರುತ್ತೆ ಮತ್ತು ಡ್ಯೂರಬಿಲಿಟಿ ಇರುತ್ತೆ. ಸೊ 21ನೇ ಕ್ವಶನ್, ಕ್ರೀಮಿ ಅಪಿಯರೆನ್ಸ್ ಆನ್ ದ ಶಾಂಪೂ ಇಸ್ ಡ್ಯೂ ಟು ಅಂತ ಇದೆ. ಸೊ ಕ್ರೀಮಿ ಯಾಕೆ ಅಪಿಯರೆನ್ಸ್ ಆಗುತ್ತೆ ಶಾಂಪೂದಲ್ಲಿ ಅಂತ 21ನೇ ಕ್ವಶನ್ ಏನು ಅಂತಂತಂದ್ರೆ ಫಿಯರ್ಲೈಸರ್ ಅಂಡ್ ಒಪುಸಿಫೈರ್ಸ್ ಅಂತ ಇರುತ್ತೆ. ಸೊ ಅದಕ್ಕೋಸ್ಕರ ಅದೇನ್ ಮಾಡುತ್ತೆ, ಕ್ರೀಮಿ ಲೇಯರ್ ಅನ್ನ ಅಪಿಯರೆನ್ಸ್ ಮಾಡುತ್ತೆ. ಅದೇ ರೀತಿ ಸ್ಯಾಚೆಟ್ಸ್ ಪ್ಯಾಕೇಜಿಂಗ್ ಆಫ್ ಶಾಂಪೂ ಈಸ್ ಯೂಸ್ಡ್ ಬಿಕಾಸ್ ಆಫ್ ಅಂತ ಇದೆ. ಸೊ 22ನೇದು, ಸೊ ಏನು ಅಂತಂದ್ರೆ ಸ್ಯಾಚೆಟ್ ಪ್ಯಾಕೇಜಿಂಗ್ ಶಾಂಪೂನ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಕಾಸ್ಟ್ ಸೇವಿಂಗ್ ಸಂಬಂಧ. ಸೊ ವಾಟ್ ಇಸ್ ದ ಪ್ರೈಮರಿ ಪರ್ಪಸ್ ಆಫ್ ಪ್ರೈಮರಿ ಪ್ಯಾಕೇಜಿಂಗ್ ಫಾರ್ ದ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅಂತ ಇದೆ. ಸೊ ಪ್ರೈಮರಿ ಪರ್ಪಸ್ ಏನು ಅಂತ ಕೇಳಿದಾರೆ ಅವರು. ಸೊ 23ನೇ ಕ್ವಶನ್, ಸೊ ಪ್ರೊಟೆಕ್ಟ್ ದ ಬ್ಯಾರಿಯರ್ ಅಂಡ್ ಪ್ರೊವೈಡ್ ದ ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಅಂತ. ಸೊ ಇದು ಸರಿಯಾದ ಉತ್ತರ. ಸೊ ಅದಕ್ಕೆ ಯಾಕೆ ಪ್ಯಾಕೇಜಿಂಗ್ ಮಾಡ್ತಾರೆ ಅಂತ ಕೇಳಿದಾರೆ ಅವರು. ಸೊ ಅದಕ್ಕೆ ಪ್ರೊಟೆಕ್ಟಿವ್ ಬ್ಯಾರಿಂಗ್ ಮತ್ತು ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಅನ್ನು ತಪ್ಪಿಸೋಕ್ಕೋಸ್ಕರ. ಸೊ 24ನೇ ಕ್ವಶನ್, ವಾಟ್ ಆರ್ ದ 3 ಮೇಜರ್ ಎಲಿಮೆಂಟ್ಸ್ ರೆಫರ್ಡ್ ಇನ್ ಫೈರ್ ಟ್ರಯಾಂಗಲ್ ಅಂತ ಇದೆ. ಸೊ 24ನೇದು, ಸೊ ಫ್ಯೂಯಲ್, ಆಕ್ಸಿಜನ್ ಅಂಡ್ ಹೀಟ್. ಸೊ ಇದು ಸರಿಯಾದ ಉತ್ತರ. ಸೊ 25ನೇ ಕ್ವಶನ್, ವಾಟ್ ಆರ್ ದ ಸೆಕ್ಷನ್ 704 ನೇಷನ್ ಫೈರ್ ಕೋಡ್ ಸ್ಪೆಸಿಫೈ ಅಂತ ಇದೆ. ಸೊ 25ನೇದು, ಸೊ ಏನು ಸ್ಪೆಸಿಫೈ ಮಾಡುತ್ತೆ ಅಂತಂತಂದ್ರೆ 25ನೇದು ಹಜಾರ್ಡಸ್ ಮಟೀರಿಯಲ್ ಬಗ್ಗೆ ಸ್ಪೆಸಿಫೈ ಮಾಡುತ್ತೆ. ಸೊ 26ನೇ ಕ್ವಶನ್, ಸೊ 26ನೇದು ಏನು ಅಂತಂತಂದ್ರೆ ಮಾಸ್ ದ ಫಾಲೋಯಿಂಗ್ ಅಂತ ಇದೆ. ಸೊ ಮಾಸ್ ದ ಫಾಲೋಯಿಂಗ್ ಏನು, ಇದ್ರ ಉತ್ತರ ಸರಿಯಾದ ಉತ್ತರ 1. ಕ್ಲಾಸ್ ಏನ್ ಮಾಡುತ್ತೆ, ಕಂಬಸ್ಟೇಬಲ್ ಮೆಟೀರಿಯಲ್ ಲೈಕ್ ವುಡ್, ಪೇಪರ್, ಪ್ಲಾಸ್ಟಿಕ್. ಸೊ ಇದು ಸರಿಯಾದ ಉತ್ತರ. ಕ್ಲಾಸ್ ಬಿ ಏನಿದೆ, ಆಯಿಲ್ ಅಂಡ್ ಫ್ಲೇಮೇಬಲ್ ಗ್ಲಾಸಸ್. ಸೊ ಕ್ಲಾಸ್ ಸಿ ಅನ್ನೋದು ಕುಕಿಂಗ್ ಆಯಿಲ್ ಅಂಡ್ ಫ್ಯಾಟ್ ಅಂಡ್ ಅದರ್ ಕಿಚನ್ಸ್ ಅಂತ ಇದೆ. ಸೊ ಕ್ಲಾಸ್ ಡಿ ಯಾವುದು ಅಂತಂದ್ರೆ ಕಂಬಸ್ಟೇಬಲ್ ಮೆಟಲ್ಸ್. ಸೊ ಇದು ಸರಿಯಾದ ಉತ್ತರ. ಅದಕ್ಕೆ ಇದ್ರ ಒಂದು ಉತ್ತರ ಸರಿಯಾಗಿರೋದು ಅಂತ ಹೇಳಿದ್ದಾರೆ ಅವ್ರ ಕ್ಲಾಸ್ ಮತ್ತೆ ಕುಕಿಂಗ್ ಆಯಿಲ್ ಅಂದ್ರೆ ಫೈರ್ ಯಾವ ತರ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದೇ ರೀತಿ 27ನೇ ಕ್ವಶನ್, ವಾಟ್ ಕಂಡೀಷನ್ ರಿಸಲ್ಟಿಂಗ್ ಫ್ರಮ್ ದ ರಿಪೀಟೆಡ್ ಓವರ್ ಯೂಸ್ ಆಫ್ ಬಾಡಿ ಜಾಯಿಂಟ್ಸ್ ಅಂತ ಇದೆ. ಸೊ ರಿಸಲ್ಟಿಂಗ್ ಫ್ರಮ್ ರಿಪೀಟೆಡ್ ಅಂದ್ರೆ ಯಾವ್ದಾದ್ರು ಓವರ್ ಯೂಸ್ ಮಾಡೋದ್ರಿಂದ ಬಾಡಿ ಜಾಯಿಂಟ್ಸ್ ಏನಾಗುತ್ತೆ ಅಂತ ಕೇಳಿದಾರೆ ರಿಸಲ್ಟ್ ಕಂಡೀಷನ್. ಸೊ 27ನೇ ಕ್ವಶನ್, ಸೊ 27 ರಿಪಿಟೇಟಿವ್ ಮೋಷನ್ ಏನ್ ಮಾಡುತ್ತೆ ಅಂತಂದ್ರೆ ರಿಪಿಟೇಟಿವ್ ಮೋಷನ್ ಇಂಜುರೀಸ್ ಆಗುತ್ತೆ. ಡ್ಯಾಶ್ ಅಂದ್ರೆ 22ನೇ ಕ್ವಶನ್, ಡ್ಯಾಶ್ ಪ್ರಿಕಾಷನ್ ಶುಡ್ ಬಿ ಟೇಕನ್ ಟು ಪ್ರಿವೆಂಟ್ ಸ್ಟ್ರೆಸ್ ವೆನ್ ಲಿಫ್ಟಿಂಗ್ ಆರ್ ಹ್ಯಾಂಡ್ಲಿಂಗ್ ದ ಮಟೀರಿಯಲ್ ಅಂತ ಇದೆ. ಪ್ರಿಕಾಷನ್ಸ್ ಅನ್ನ ಯಾವ ತರ ತಗೋಬೇಕು ಮತ್ತು ಒಂದ್ಸತಿ ಎತ್ತು ಮುಂದಾಗಿರ್ಬೋದು, ಒಂದು ಮಟೀರಿಯಲ್ ಹ್ಯಾಂಡಲ್ ಮಾಡಬಹುದಾಗಿರ್ಬೋದು. ಸೊ ಅವಾಗ ಏನ್ ಮಾಡ್ಬೇಕು ಅಂತ ಕೇಳಿದಾರೆ ಅವರು. ಅವಾಗ ಏನು ಅಂತಂತಂದ್ರೆ ಯೂಸ್ ಕರೆಕ್ಟ್ ಲಿಫ್ಟಿಂಗ್ ಟೂಲ್ಸ್ ಅನ್ನ ಯೂಸ್ ಮಾಡಬೇಕು. ಸೊ 29ನೇ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. ಸೊ ಏನು ಅಂತಂದ್ರೆ ಡಿಫರೆಂಟ್ ಫಿಲ್ಟರ್ಸ್ ಮತ್ತು ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ಏನೇನಿದಾವೆ ಅಂತ ಹೇಳ್ಬೇಕು. ಕ್ಲಾಸ್ NRP ಅಂತ ಇದೆ. ಸೊ ಯಾವುದು ಅಂತಂದ್ರೆ 29ನೇ ಕ್ವಶನ್. ಸೊ 2 ಸರಿಯಾದ ಉತ್ತರ. ಸೊ 2 ಏನು ಅಂತಂದ್ರೆ ಕ್ಲಾಸ್ ಏನು ಅಂತಂದ್ರೆ ನಾಟ್ ಆಯಿಲ್ ರೆಸಿಸ್ಟೆಂಟ್ ಅಂತ ಇದು. ಸೊ ಕ್ಲಾಸ್ R ಅನ್ನೋದು ಏನಿದೆ ಅಲ್ಲ, ಸೊ ಇದೇನು ಅಂತಂದ್ರೆ ಆಯಿಲ್ ರೆಸಿಸ್ಟೆಂಟ್. ಅದೇ ರೀತಿ ನೆಕ್ಸ್ಟ್ ಕ್ಲಾಸ್ P ಅನ್ನೋದು ಆಯಿಲ್ ಪ್ರೂಫ್ ಅಂತ. ಸೊ ಅದಕ್ಕೆ ಇದರ ಉತ್ತರ ಯಾವುದು ಅಂತಂದ್ರೆ 2 ಸರಿಯಾದ ಉತ್ತರ 29ನೇ ಕ್ವಶನ್ಗೆ. ಸೊ 30ನೇ ಕ್ವಶನ್, ದ ಆಸಿಡ್ ರೈನ್ ಈಸ್ ಡಿಫೈನ್ಡ್ ಆಸ್ ಅ ರೈನ್ ಆರ್ ಸ್ನೋ ಹ್ಯಾವಿಂಗ್ ಅ pH ವ್ಯಾಲ್ಯೂ ಲೆಸ್ ದೆನ್ ಅಂತ ಇದೆ. ಸೊ ಏನು ಅಂತಂತಂದ್ರೆ pH ಆಸಿಡ್ ರೈನ್ ಅಂತ ಅಥವಾ ಏನದು ಸ್ನೋ ವ್ಯಾಲ್ಯೂ pH ಅನ್ನ. ಸೊ ಆಸಿಡ್ ಅಂತಂದ್ರೆ ತಿಂಕ್ ಮಾಡ್ಕೊಳ್ಳಿ 5.6 ಅಂತ ಕಡಿಮೆ ಇರಬೇಕು. ಸೊ ಅದಕ್ಕೆ ಏನು ಅಂತಂದ್ರೆ ಆಸಿಡ್ ರೈನ್ ಅಂತ ಗೊತ್ತೀವಿ ಅಂದ್ರೆ pH ಸ್ಕೇಲ್ ಅಲ್ಲಿ. ಸೊ 7 ಪಾಯಿಂಟ್ ಏನು ಅಂತಂದ್ರೆ ಆಸಿಡ್ ಶುರು ಆಗುತ್ತೆ, ಆದ್ರೆ 7 ನ್ಯೂಟ್ರಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ 5.6 ಇದ್ರ ಸರಿಯಾದ ಉತ್ತರ. 31ನೇ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಪ್ರೋಸೆಸ್ ಅಪ್ಸೆಟ್ ಕಂಟ್ರೋಲ್ ಡಿವೈಸ್ ವಿತ್ ದೇರ್ ಅಪ್ರೋಪ್ರಿಯೇಟ್ ಡಿಸ್ಕ್ರಿಪ್ಷನ್ ಅಂತ ಇದೆ. ಸೊ ಲಿಸ್ಟ್ 1 ಮತ್ತೆ ಲಿಸ್ಟ್ 2 ಅಂತ ಇದೆ. ಸೊ ನೋಡಿ, ಪ್ಲೇಯರ್, ಪ್ರೆಷರ್ ರಿಲೀಫ್ ಡಿವೈಸ್, ಎಕ್ಸ್ಪ್ಲೋಸಿವ್ ಗ್ಯಾಸ್ ಡಿಟೆಕ್ಟರ್, ಆಮೇಲೆ ಡೆಲಿವರಿ ಸಿಸ್ಟಮ್ ಅಂತ ಇದೆ. ಸೊ 30ನೇ ಕ್ವಶನ್. ಸೊ 30ನೇ ಕ್ವಶನ್ ಆನ್ಸರ್ ಏನು ಅಂತಂದ್ರೆ 4 ಸರಿಯಾದ ಉತ್ತರ. ಪ್ಲೇಯರ್ ಅನ್ನೋದೇನು ಇದೆಲ್ಲ ಬರ್ನಿಂಗ್ ವೇಸ್ಟ್ ಆಫ್ ಗ್ಯಾಸಸ್ ಅಂತ. ಸೊ ಪ್ರೆಷರ್ ರಿಲೀಫ್ ಅಂತ ಇದೆ ನೋಡಿ, ಇದು ಸಿಸ್ಟಮ್ ಓಪನ್ ಸ್ಲೋಲಿ ಆಸ್ ದ ಪ್ರೋಸೆಸ್ ಇನ್ ಆಫ್ ಎ ಲಿಕ್ವಿಡ್ ಎಕ್ಸಿಡ್ಸ್ ಲಿಮಿಟ್ ಅಂತ ಇದೆ. ಎಕ್ಸ್ಪ್ಲೋಸಿವ್ ಗ್ಯಾಸ್ ಡಿಟೆಕ್ಟರ್ ಅಂತ ಇದೆಯಲ್ಲ, ಯೂಸ್ ಟು ಡಿಟೆಕ್ಟ್ ಗ್ಯಾಸಸ್ ಅಂತ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ ಡೆಲಿವರಿ ಸಿಸ್ಟಮ್ ಅಂತ ಇದೆಯಲ್ಲ, ಸಿಸ್ಟಮ್ ರಿಲೀಸ್ ದ ಲಾರ್ಜ್ ವ್ಯಾಲ್ಯೂಮ್ ಆಫ್ ವಾಟರ್ ಅಂತ. ಸೊ ಅದಕ್ಕೆ 31ನೇ ಕ್ವಶನ್ ಏನು ಅಂತ 4 ಸರಿಯಾದ ಉತ್ತರ.
ಸೊ 32ನೇ ಕ್ವಶನ್. ಕ್ಲೋರಿನೇಷನ್ ಆಫ್ ವಾಟರ್ ಟ್ರೀಟ್ಮೆಂಟ್ ಫಾರ್ ದ ಡಿಸ್ಇನ್ಫೆಕ್ಟಿಂಗ್ ವಾಟರ್ ಈಸ್ ಕನ್ಸಿಡರ್ಡ್ ಹ್ಯಾಸ್ ಅಂತ ಇದೆ. ಸೊ ಕ್ಲೋರಿನೇಷನ್ ಆಫ್ ವಾಟರ್ ಟ್ರೀಟ್ಮೆಂಟ್ ಅನ್ನು ಇದು ಯಾಕೆ ಟ್ರೀಟ್ಮೆಂಟ್ ಡಿಸ್ಇನ್ಫೆಕ್ಟಿಂಗ್ ಮತ್ತು ವಾಟರ್ ಕನ್ಸಿಡರೇಷನ್ ಅಲ್ಲಿ ಅಂತಂತಂದ್ರೆ 32ನೇದು. ಸೊ ಇದು ಯಾವ ಟ್ರೀಟ್ಮೆಂಟ್ ಬರುತ್ತೆ ಅಂದ್ರೆ ಟರ್ಷರಿ ಟ್ರೀಟ್ಮೆಂಟ್ ಅಂತ ಬರುತ್ತೆ. ಕ್ಲೋರಿನೇಷನ್ ಅಂದ್ರೆ ತಿಳ್ಕೊಂಬಿಡಿ, ಇಟ್ಸ್ ಅಟ್ ಟರ್ಷರಿ ಟ್ರೀಟ್ಮೆಂಟ್. ಆಮೇಲೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಇದೆ 33ನೇ ಕ್ವಶನ್. ಸೊ ಸ್ಟೇಟ್ಮೆಂಟ್ ಒನ್ ಏನು ಅಂತಂದ್ರೆ CO ಈಸ್ ಅನ್ ಆಸ್ಫೆ ಆಕ್ಸಿಡೆಂಟ್ ಗ್ಯಾಸ್ ವಿಚ್ ಕಾಸ್ ದ ಡ್ಯಾಮೇಜ್ ಟು ಮೆನಿ ವೈಟಲ್ ಆರ್ಗನ್ಸ್ ಅಂತ ಇದೆ. ಸೊ ಟ್ರೀಟ್ಮೆಂಟ್ ಏನು ಅಂತಂದ್ರೆ if CO level is around 250 to 350 300 ppm parts per milli, then it's result in the loss of consciousness and vomiting the tendency ಅಂತ ಇದೆ. ಸೊ ಇದರ ಉತ್ತರ ಏನು ಅಂತಂತಂದ್ರೆ 33 ಸೊ ಏನು ಅಂತಂದ್ರೆ ಸ್ಟೇಟ್ಮೆಂಟ್ 1 ಮತ್ತು 2 ಏನು ಇದಾವಲ್ಲ, 2 ಸರಿಯಾಗಿದ್ದಾವೆ. ಸೊ 34ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ ಇದೆ. ಫಾರ್ ದ ಕಾಸ್ ಆಫ್ ಲ್ಯಾಟರಲ್ ಬೆಂಡಿಂಗ್ ಆಫ್ ದ ವೆಹಿಕಲ್ ಫ್ರೇಮ್ ಸೈಡ್ ಮೆಂಬರ್ ಇನ್ ಆಟೋಮೊಬೈಲ್ಸ್ ಅಂತ ಇದೆ. ಸೊ ಯಾಕೆ ಬೆಂಡ್ ಆಗುತ್ತೆ ಅಂತ ಕೇಳಿದಾರೆ ಅವರು ವೆಹಿಕಲ್. 34ನೇದು, ಸೊ ಯಾಕೆ ಅಂತಂದ್ರೆ ಸೈಡ್ ವಿಂಡ್ ಮೂವ್ಮೆಂಟ್ ಅರೌಂಡ್ ದ ವೆಹಿಕಲ್ ಅಂತಂದ್ರೆ ಪಿನ್ ಗಾಳಿ ಬೀಸಿದಾಗ ಸೊ ಸೈಡ್ ವಿಂಡಿಗೆ ಮೂವ್ಮೆಂಟ್ ಏನಾಗುತ್ತೆ ಅರೌಂಡ್ ದ ವೆಹಿಕಲ್ ಏನಾಗುತ್ತೆ, ಸೊ ಬೆಂಡ್ ಆಗುತ್ತೆ, ಲ್ಯಾಟ್ರಲ್ ಸ್ವಲ್ಪ ಬೆಂಡ್ ಆಗುತ್ತೆ. ಸೊ 35ನೇ ಕ್ವಶನ್, ದ ಪರ್ಪಸ್ ಆಫ್ ಟೈರ್ ರೊಟೇಷನ್ 35ನೇ ಕ್ವಶನ್, ದ ಪರ್ಪಸ್ ಆಫ್ ಟೈರ್ ರೊಟೇಷನ್ ಆನ್ ಆಟೋಮೊಬೈಲ್ ಈಸ್ ಟು ಅಂತ ಇದೆ. ಸೊ ಯಾಕೆ ಅಂತಂದ್ರೆ ಟೈರ್ ಅನ್ನ ರೊಟೇಷನ್ ಯಾಕೆ ಅಂತಂತಂದ್ರೆ 35ನೇದು. ಸೊ ಏನು ಅಂತಂತಂದ್ರೆ ಇಲ್ಲಿ ನೋಡಿ ಈಕ್ವಲೈಸರ್ ವೇರ್ ಅಂತ ಇರುತ್ತಲ್ಲ, ಸೊ ಇವಾಗ ಕೆಲವೊಂದ್ಸತಿ ಏನು ಅಂತಂತಂದ್ರೆ ಏರ್ ಬರುತ್ತಿರುತ್ತೆ, ಸೊ ಅವಾಗ ವೇರ್ಸ್ ಸೊ ಇದನ್ನ ಮಾಡೋದಕ್ಕೆ ಟೈರ್ ರೊಟೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 36ನೇ ಕ್ವಶನ್, ಎಲೆಕ್ಟ್ರೋಲೈಟ್ ಯೂಸ್ಡ್ ಇನ್ ಲೆಡ್ ಆಸಿಡ್ ಬ್ಯಾಟರಿ ಸಿಸ್ಟಮ್ ಈಸ್ ಅಂತ ಇದೆ. ಸೊ ಎಲೆಕ್ಟ್ರೋಲೈಟ್ ಯಾವುದು ಅಂತಂದ್ರೆ ಯಾವ ಆಸಿಡ್ಸ್ ಅನ್ನ ಲೆಡ್ ಆಸಿಡ್ ಬ್ಯಾಟ್ರಿನ ಯಾವ ಎಲೆಕ್ಟ್ರೋಲೈಟ್ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ ಅವರು. ಸೊ 36ನೇ ಕ್ವಶನ್, ಸೊ ಏನು ಅಂತಂದ್ರೆ ಡೈಲ್ಯೂಟ್ H2SO4 ಅಂತ ಇದೆಯಲ್ಲ, ಸೊ ಇದನ್ನ ಯೂಸ್ ಮಾಡ್ತೀವಿ. ಸೊ ನೋಡ್ಬೋದು ನೀವು ಬ್ಯಾಟ್ರಿದಲ್ಲೆಲ್ಲ. ಸೊ 37ನೇ ಕ್ವಶನ್, ಇನ್ ಸ್ಟಾರ್ಟರ್ ಮೋಟರ್ ದ ಫೀಲ್ಡ್ ವೈಂಡಿಂಗ್ ಆರ್ ವುಂಡ್ ಅರೌಂಡ್ ಅಂತ ಇದೆ. ಇನ್ನು ಸ್ಟಾರ್ಟರ್ ಮೋಟರ್ ದ ಫೀಲ್ಡ್ ವೈಂಡಿಂಗ್ಸ್ ಆರ್ ವುಂಡ್ ಅರೌಂಡ್ ಅಂತ ಯಾವುದು ಅಂತಂದ್ರೆ 37ನೇದು. ಸೊ ಪೋಲ್ ಶೋಸ್ ಅಂತ ಇದೆಯಲ್ಲ, ಸೊ ಇದು ಸರಿಯಾದ ಉತ್ತರ. ಡ್ಯಾಶ್ ಈಸ್ ಅಡೆಡ್ ಟು ಪ್ರೊವೈಡ್ ದ ಆರ್ಗೋನೋಲೆಪ್ಟಿಕ್ ಸೆನ್ಸೇಷನ್ ಆಫ್ ಸೋಪ್ಸ್ ಅಂತ ಇದೆ. ಸೊ ಏನು ಅಂತಂದ್ರೆ 38ನೇ ಕ್ವಶನ್, ಸೊ ಇದರದ್ದು ಕಲರ್ಸ್ ಅಂಡ್ ಡೈಸ್ ಅಂತ ಇದ್ರ ಸರಿಯಾದ ಉತ್ತರ. ಸೊ 39ನೇ ಕ್ವಶನ್, ದ ಟರ್ನಿಂಗ್ ರೇಡಿಯಸ್ ಫಾರ್ ಹೆವಿ ವೆಹಿಕಲ್ಸ್ ಲೈಕ್ ಬಸ್ ಅಂಡ್ ಟ್ರಕ್ಸ್ ಅಂತ ಇದೆ. ಸೊ ಟರ್ನಿಂಗ್ ರೇಡಿಯಸ್ ಎಷ್ಟು ಇರುತ್ತೆ ಅಂತಂದ್ರೆ ಒಂದು ಕಾರ್ನರ್ ಅಲ್ಲಿ ಟರ್ನ್ ಮಾಡೋಕೆ ಅದರ ರೇಡಿಯಸ್ ಎಷ್ಟು ಅಂತ ಕೇಳಿದರು. ಸೊ 39ನೇ ಕ್ವಶನ್ 5 ಟು ಏನು ಅಂತಂದ್ರೆ 7.5 ಮೀಟರ್ಸ್ ಅಂತ. ಸೊ ನೆಕ್ಸ್ಟ್ 40ನೇ ಕ್ವಶನ್, ದ ಟೈಪ್ ಆಫ್ ಕೂಲಿಂಗ್ ಸಿಸ್ಟಮ್ ದಟ್ ಯುಟಿಲೈಸ್ ದ ಹೈ ಲ್ಯಾಟೆಂಟ್ ಹೀಟ್ ವೆಪರೈಸೇಷನ್ ಆಫ್ ವಾಟರ್ ಟು obtain ದ ಕೂಲಿಂಗ್ ಆಫ್ ಆಟೋಮೊಬೈಲ್ ಎಂಜಿನ್ ವಿತ್ ಮಿನಿಮಮ್ ಆಫ್ ವಾಟರ್ ಈಸ್ ಅಂತ ಇದೆ. ಸೊ ಏನಂತ ಕರೀತಾರೆ ಇದಕ್ಕೆ ಅಂತ ಕೇಳಿದ್ದಾರೆ ಅವ್ರು. ಏನು ಅಂತಂದ್ರೆ ಎವಾಪರೇಟಿವ್ ಕೂಲಿಂಗ್ಸ್ ಅಂತ. ಇಲ್ಲಿ ಎವಾಪರೈಸೇಷನ್ ಹೀಟ್ ವೆಪರೈಸೇಷನ್ ಆಯ್ತು ಅಂತಂದ್ರೆ ವಾಟರ್ ಜೊತೆ, ಸೊ ಎವಾಪರೈಸೇಷನ್ ಆಫ್ ಕೂಲಿಂಗ್ ಆಗುತ್ತೆ ಅಂತ. ಸೊ 41ನೇ ಕ್ವಶನ್, ವಾಟ್ ಈಸ್ ಮೀನ್ ಬೈ COCOT ಸಿಸ್ಟಮ್ ಇನ್ ಆಟೋಮೊಬೈಲ್ ಏರ್ ಕಂಡೀಷನಿಂಗ್ ಅಂತ ಇದೆ. ಸೊ COCOT ಅಂತಂದ್ರೆ ಏನು ಅಂತ ಕೇಳಿದಾರೆ ಅವ್ರು. ಏನ್ ರೆಫರ್ ಮಾಡುತ್ತೆ ಇದು 41ನೇದು ಅಂತ ಹೇಳಿದ್ರು. ಇದು ಏನು ಅಂತಂದ್ರೆ ಸೈಕ್ಲಿಂಗ್ ಕ್ಲಚ್ ಆರಿಫೈಸ್ ಟ್ಯೂಬ್ ಅಂತ ರೆಫರ್ ಮಾಡುತ್ತೆ. ಸೊ ಇದ್ರ ಸರಿಯಾದ ಉತ್ತರ 41ನೇದು ಏನು ಅಂತಂದ್ರೆ 2 ಸರಿಯಾದ ಉತ್ತರ. ಸೊ 42ನೇ ಕ್ವಶನ್, 4-stroke petrol engine fuel load ಇದು ಕ್ವಶನ್ ಇದೆ. ಸೊ ಇದರಿಂದ ಮ್ಯಾಥಮೆಟಿಕ್ಸ್ ಅಲ್ಲಿ ರಿಲೇಟೆಡ್. ಸೊ ಫೈಂಡ್ ದ ಮೆಕ್ಯಾನಿಕಲ್ ಎಫಿಷಿಯನ್ಸಿ ಅಂತ ಇದೆ. ಸೊ 42ನೇ ಕ್ವಶನ್ ಏನು ಅಂತಂದ್ರೆ ಇದರ ಆನ್ಸರ್ 85.47 ಏನು ಅಂತ ಸರಿಯಾದ ಉತ್ತರ. ಸೊ ಅದೇ ರೀತಿ ನೆಕ್ಸ್ಟ್ ದ ಮೆಕ್ಯಾನಿಕಲ್ ಎಫಿಷಿಯನ್ಸಿ ಆಫ್ ಸಿಂಗಲ್ ಸಿಲಿಂಡರ್. ಸೊ ಇದರ ಡೈರೆಕ್ಟ್ ಉತ್ತರ ಆಗ್ತಾ ಹೋಗ್ತೀನಿ. ಸೊ 43ನೇದು, ಸೊ 43 ಏನು ಸರಿಯಾದ ಉತ್ತರ. ಸೊ 44ನೇದು ರಿಲೇಟಿವ್ ಎಫಿಷಿಯನ್ಸಿ ಆಫ್ ದ ರೇಷಿಯೋ ಅಂತ ಇದೆ. ಸೊ ರಿಲೇಟಿವ್ ಎಫಿಷಿಯನ್ಸಿ ಅಂತಂದ್ರೆ ಏನು ಅಂತಂದ್ರೆ 44ನೇದು. ಸೊ ಆಕ್ಚುಯಲ್ ಥರ್ಮಲ್ ಎಫಿಷಿಯನ್ಸಿ ಡಿವೈಡೆಡ್ ಬೈ ಏರ್ ಸ್ಟ್ಯಾಂಡರ್ಡ್ ಎಫಿಷಿಯನ್ಸಿ ಅಂತ. ಸೊ 44ನೇದು 2 ಏನು ಅಂತಂದ್ರೆ ಸರಿಯಾದ ಉತ್ತರ. ಸೊ 45ನೇ ಕ್ವಶನ್, ಆಸ್ ದ ಫಾಲೋಯಿಂಗ್ ಅಂತ ಇದೆ. ಸ್ಪಾರ್ಕ್ ಪ್ಲಗ್, ಗುಡ್ಗಿನ್ ಫಿನ್ ಕ್ಯಾಮ್, ಆಮೇಲೆ ಕ್ರ್ಯಾಂಕ್ ಶಾಫ್ಟ್ ಅಂತ ಇದೆ. ಸೊ ಏನು ಅಂತಂದ್ರೆ 45ನೇ ಕ್ವಶನ್, ಇದ್ರ ಉತ್ತರ ಯಾವ್ದು ಸರಿ ಅಂತಂದ್ರೆ 1 ಸರಿಯಾದ ಉತ್ತರ. ಸೊ ಸ್ಪಾರ್ಕ್ ಪ್ಲಗ್ ಏನು ಅಂತಂದ್ರೆ ಯೂಶುವಲ್ ಲೊಕೇಟೆಡ್ ಸಿಲಿಂಡ್ರಿಕಲ್ ಹೆಡ್ ಅಂತ ಇದೆ. ಸೊ ಗುಡ್ಗಿನ್ ಫಿನ್ ಅಂದ್ರೆ ಇದು ಪಿನ್ ಏನಂತ ಇದೆಯಲ್ಲ, ಸೊ ಫಾರ್ಮ್ಸ್ ಲೈಕ್ ಎ ಸ್ಮಾಲ್ ಎಂಡ್ ಆಫ್ ದಿ ಕನೆಕ್ಟಿಂಗ್ ರಾಡ್ ಆಫ್ ದ ಪಿಸ್ಟನ್ ಅಂತ ಐತಿ. ಸೊ ಕ್ಯಾಮ್ ಅನ್ನೋದು ಏನು ಅಂತಂದ್ರೆ ಡಿಸೈನ್ ಟು ಓಪನ್ ದ ವಾಲ್ವ್ಸ್ ಅಟ್ ಕರೆಕ್ಟ್ ಟೈಮಿಂಗ್ ಅಂತ ಇರುತ್ತೆ. ಸೊ ಕ್ರ್ಯಾಂಕ್ ಶಾಫ್ಟ್ ಅಂತ ಕನ್ವರ್ಟ್ ದ ರೆಸಿಪ್ರೊಕೇಟಿಂಗ್ ದ ಮೋಷನ್ ಆಫ್ ಪಿಸ್ಟನ್ಸ್ ಇಂಟು ರೊಟೇಟರಿ ಮೋಷನ್ಸ್ ಔಟ್ಪುಟ್ ಶಾಫ್ಟ್ ಅಂತ. ಇದು ಸರಿಯಾದ ಉತ್ತರ. ಸೊ ಅದಕ್ಕೆ ಇದ್ರ ಉತ್ತರ ಯಾವುದು ಅಂತಂದ್ರೆ 1 ಸರಿಯಾದ ಉತ್ತರ. ಸೊ 46ನೇ ಕ್ವಶನ್, ದ ಫಂಕ್ಷನ್ಸ್ ಆಫ್ ಕಾರ್ಬೊರೇಟರ್ ಈಸ್ ಅಂತ ಇದೆ. ಸೊ ಕಾರ್ಬೊರೇಟರ್ ಫಂಕ್ಷನ್ಸ್ ಏನು ಅಂತಂದ್ರೆ ಟು ಸಪ್ಲೈ ದ ಪ್ರಾಪರ್ ಏರ್ ಟು ಫ್ಯೂಲ್ ದ ರೇಷಿಯೋ ಟು ಎಂಜಿನ್ ಅಂತ. ಸೊ ಪ್ರಾಪರ್ ಫ್ಯೂಲ್ ಏರ್ ಫ್ಯೂಲ್ ರೆಡಿ ಆಯ್ತು ಅಂತಂದ್ರೆ ಎಂಜಿನ್ ಅಲ್ಲಿ ಆಯಿಲ್ ಸರಿಯಾಗಿ ಸುಡುತ್ತೆ. ಸೊ ಅದಕ್ಕೆ ಇದು ಸರಿಯಾದ ಉತ್ತರ. ಸೊ ಮ್ಯಾಚ್ ದ ಫಾಲೋಯಿಂಗ್ 47ನೇ ಕ್ವಶನ್, ಪೆಟ್ರೋಲ್ ಇಂಜಿನ್, ಡೀಸೆಲ್ ಇಂಜಿನ್, 2 ಸ್ಟ್ರೋಕ್ ಇಂಜಿನ್ ಮತ್ತೆ 4 ಸ್ಟ್ರೋಕ್ ಇಂಜಿನ್ ಅಂತ ಇದೆ. ಸೊ 47ನೇದು. ಸೊ 47ನೇದು ಏನು ಅಂತಂದ್ರೆ 2 ಸರಿಯಾದ ಉತ್ತರ. ಪೆಟ್ರೋಲ್ ಇಂಜಿನ್ ಏನು ಅಂತಂದ್ರೆ ಇದು ಹೋಮೋಜಿನಿಯಸ್ ಕಂಬಷನ್ ಮೆಷಿನ್. ಆಮೇಲೆ ಡೀಸೆಲ್ ಇಂಜಿನ್ ಏನು ಅಂತಂದ್ರೆ ಹೆಟ್ರೋಜಿನಿಯಸ್. 2 ಸ್ಟ್ರೋಕ್ ಇಂಜಿನ್ ಅಂತಂದ್ರೆ ಏನು ಲೋ ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಇರುತ್ತೆ. 4 ಸ್ಟ್ರೋಕ್ ಹೈ ವ್ಯಾಲ್ಯೂ ಮೆಟ್ರಿಕ್ ಎಫಿಷಿಯನ್ಸಿ ಇರುತ್ತೆ. ಸೊ ಅದಕ್ಕೆ ಇದ್ರ ಉತ್ತರ ಯಾವುದು ಅಂತಂದ್ರೆ 2. ಸೊ 48ನೇ ಕ್ವಶನ್, ಆಸ್ ಫಾಲೋಯಿಂಗ್ ಅಂತ ಇದೆ. ಸೊ ಇಲ್ಲಿ SI ಇಂಜಿನ್, CI ಇಂಜಿನ್, 4 ಸ್ಟ್ರೋಕ್ ಇಂಜಿನ್ ಮತ್ತೆ 2 ಸ್ಟ್ರೋಕ್ ಇಂಜಿನ್ ಅಂತ ಇದೆ. ಸೊ ಇಲ್ಲಿ ನೋಡಿ ಏನು ಅಂತಂದ್ರೆ 48ನೇ ಕ್ವಶನ್ 1 ಸರಿಯಾದ ಉತ್ತರ. ಸೊ ಅದೇ ರೀತಿ ಏನು ಅಂತ SI ಇಂಜಿನ್ ಏನು ಅಂತಂದ್ರೆ ಕಾನ್ಸ್ಟೆಂಟ್ ವಾಲ್ಯೂಮ್ ಸೈಕಲ್ ಆಗಿರುತ್ತೆ. CI ಇಂಜಿನ್ ಏನು ಅಂತಂದ್ರೆ ಕಾನ್ಸ್ಟೆಂಟ್ ಪ್ರೆಷರ್ ಸೈಕಲ್ ಆಗಿರುತ್ತೆ. 4 ಸ್ಟ್ರೋಕ್ ಇಂಜಿನ್ ಅಂತ ಏನು ಅಂತಂದ್ರೆ 1 ಎಕ್ಸ್ಪ್ಲೋಷನ್ ಇನ್ ವೆರಿ 2 ಕ್ರಾಂಕ್ ಶಾಫ್ಟ್ ರೆವಲ್ಯೂಷನ್ ಅಂತ ಇರುತ್ತೆ. ಸೊ ಅದೇ ರೀತಿ 2 ಸ್ಟ್ರೋಕ್ಸ್ ಏನು 1 ಎಕ್ಸ್ಪ್ಲೋಷನ್ ಇನ್ ಎವ್ರಿ
ಕ್ರಾಂಕ್ ಶಾಫ್ಟ್ ರೆವಲ್ಯೂಷನ್. ಸೊ ಅದಕ್ಕೆ ಇದು ಸರಿಯಾದ ಉತ್ತರ ಏನು ಅಂತಂದ್ರೆ 48 ಒಂದು ಸರಿಯಾದ ಉತ್ತರ. ಸೊ 49ನೇದು ಇನ್ ಎ ಸಿಐ ಇಂಜಿನ್ ಕ್ವಿಕ್ ಅಂಡ್ ಕಂಪ್ಲೀಟ್ ಕಂಬಷನ್ ಈಸ್ ಎನ್ಶೂರ್ಡ್ ಬೈ ಯೂಸಿಂಗ್ ಅಂತ ಇದೆ. ಸೊ ಏನು ಅಂತಂದ್ರೆ 49ನೇದು ಇಲ್ಲಿ ವೆಲ್ ಡಿಸೈನ್ಡ್ ಫ್ಯೂಯಲ್ ಇಂಜೆಕ್ಟರ್ ಅಂತ ಇಲ್ಲ, ಇದು ಸರಿಯಾದ ಉತ್ತರ. ಸೊ ಅದಕ್ಕೆ 50ನೇ ಕ್ವಶನ್ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಅಂತ ಇದೆ. ಸೊ 50ನೇದು ಏನು ಅಂತಂದ್ರೆ ಸ್ಟೇಟ್ಮೆಂಟ್ 1 ಮಾತ್ರ ಏನು ಕರೆಕ್ಟ್ ಆಗಿದೆ. ಇನ್ಕ್ರೀಸ್ ದ ಇನ್ ಕಂಪ್ರೆಷನ್ ರೇಷಿಯೋ ಇನ್ಕ್ರೀಸ್ ದ ಟೆಂಡೆನ್ಸಿ ಆಫ್ ನಾಕಿಂಗ್ ಅಂತ ಇದೆಯಲ್ಲ, ಸೊ ಇದು ಒಂದೇ ಸರಿಯಾದ ಉತ್ತರ. ಸೊ 51ನೇ ಕ್ವಶನ್ equation for the maximum shear stress helical spring subjected to compressor load F of wire diameter D and mean coil diameter D is given by ಅಂತ ಇದೆ. ಸೊ 51ನೇದು. ಸೊ 51ನೇದು ಏನು ಅಂತಂದ್ರೆ Z max is equal to 8FT divided by 5 DQ plus 4F divided by 5 D cube ಅಂತ D square ಅನ್ನೋದು ಸರಿಯಾದ ಉತ್ತರ. ಸೊ ಅದೇ ರೀತಿ ನೆಕ್ಸ್ಟ್ ಫಾರ್ ದ ಎಕ್ಸೆಸಿಂಗ್ ಆಕ್ಟಿಂಗ್ ಆನ್ ದ ಕನೆಕ್ಟಿಂಗ್ ರಾಡ್ ಆಫ್ ಅನ್ IC ಇಂಜಿನ್ ಅಂತ ಇದೆ. ಸೊ ಇದರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ IC ಇಂಜಿನ್ ಕನೆಕ್ಟಿಂಗ್ ರಾಡ್ ಬಗ್ಗೆ. ಸೊ ಫೋರ್ಸ್ ಇಸ್ ಡ್ಯೂ ಟು ಗ್ಯಾಸ್ ಪ್ರೆಷರ್ ಅಂಡ್ ಇನರ್ಷಿಯಾ ಆಫ್ ದ ರೆಸಿಪ್ರೊಕೇಟಿಂಗ್ ಪಾರ್ಟ್ ಅಂತ ಇದೆ ಒಂದೇ ಸ್ಟೇಟ್ಮೆಂಟ್. ಸೊ 52ನೇ ಸ್ಟೇಟ್ಮೆಂಟ್ 2 ಏನು ಅಂತಂದ್ರೆ ಫೋರ್ಸ್ ಆಫ್ ಡ್ಯೂ ಟು ಫ್ರಿಕ್ಷನ್ ಆಫ್ ದ ಪಿಸ್ಟನ್ ರಿಂಗ್ಸ್ ಅಂಡ್ ದ ಪಿಸ್ಟನ್ ಅಂತ ಇದೆ. ಸೊ ಏನು ಅಂತಂದ್ರೆ 52ನೇ ಕ್ವಶನ್ ಬೋತ್ ಸ್ಟೇಟ್ಮೆಂಟ್ ಏನಿದಾವಲ್ಲ 1 ಮತ್ತು 2 ಸರಿಯಾಗಿದ್ದಾವೆ. ಸೊ ಎರಡು ಕೂಡ ಏನು ಅಂತಂದ್ರೆ IC ರೋಡ್ ಮತ್ತು IC ಇಂಜಿನ್ಗೆ ಕರೆಕ್ಟ್ ಆಗಿದ್ದಾವೆ ಅಂತ ಅರ್ಥ. 53ನೇದು ವಾಟ್ ಟೈಪ್ ಆಫ್ ಸ್ಪ್ರಿಂಗ್ಸ್ ಆರ್ ಯೂಸ್ಡ್ ಇನ್ ದ ಹಬ್ ಆಫ್ ದಿ ಕ್ಲಚ್ ಪ್ಲೇಟ್ಸ್ ಆಫ್ ಅನ್ ಆಟೋಮೊಬೈಲ್ ಅಂತ ಇದೆ. ಸೊ ಸ್ಪ್ರಿಂಗ್ಸ್ ಯಾವ್ದು ಯೂಸ್ ಮಾಡ್ತಾರೆ ಅಂತ ಕ್ಲಚ್ ಪ್ಲೇಟ್ ಅಲ್ಲಿ ಅಂತ ಕೇಳಿದಾರೆ ಅವರು. ಸೊ 53ನೇದು ಸೊ ಏನು ಅಂತಂದ್ರೆ ಕಾಯಿಲ್ ಸ್ಪ್ರಿಂಗ್ಸ್ ಏನಿರ್ತಾವಲ್ಲ ಸೊ ಇವನ್ನ ಯೂಸ್ ಮಾಡ್ತಾರೆ. ಸೊ 54ನೇ ಕ್ವಶನ್ ಇದ್ರದ್ದು ಏನು ಅಂತಂದ್ರೆ ಡೈರೆಕ್ಟ್ ಉತ್ತರ ಹೇಳ್ತಾ ಹೋಗ್ತೀನಿ. ಬಟನ್ ಫ್ಯಾಡ್ ಅಂತ ಇದೆ, ಇದು ಕ್ವಶನ್ ಇದೆ. ಸೊ ಅದಕ್ಕೆ 54ನೇದು ಏನು ಅಂತಂದ್ರೆ ಒಂದು ಏನು ಅಂತಂದ್ರೆ ಸರಿಯಾದ ಉತ್ತರ. ಸೊ 55ನೇ ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ ದ ಟಾರಿಜಿನಲ್ ಶೇರ್ ಸ್ಟ್ರೆಸ್ ಇಂಡ್ಯೂಸ್ಡ್ ಇನ್ನೇ ಶಾಫ್ಟ್ ಅಂತ ಇದೆ. ಸೊ ಏನು ಯಾವ್ದು ಇದರಲ್ಲಿ ಇಂಡಿವಿಜುವಲ್ ಅಂತ ಇದೆ, ಟಾರಿಜಿನಲ್ ಶೇರ್ ಸ್ಟ್ರೆಸ್ ಇದೆಯಲ್ಲ, ಸೊ ಇಂಡಿವಿಜುವಲ್ ಅಂತಂದ್ರೆ ಯಾವ್ದು ಶಾಫ್ಟ್ ಅಲ್ಲಿ ಅಂತ ಕೇಳಿದಾರೆ ಅವರು. ಸೊ 55 ಜೀರೋ ಎಟ್ ಸೆಂಟ್ರೋಡ್ ಆಕ್ಸಿಸ್ ಅಂಡ್ ಮ್ಯಾಕ್ಸಿಮಮ್ ಅಟ್ ಸರ್ಫೇಸ್, ಇದು ಸರಿಯಾದ ಉತ್ತರ 2. ಸೊ 56ನೇ ಕ್ವಶನ್ ವಿಚ್ ಅಮಂಗ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ ದ ಡಿಸೈನ್ ಆಫ್ ಪಿಸ್ಟನ್ ರಿಂಗ್ಸ್ ಅಂತ ಇದೆ. ಸೊ 56ನೇದು ಸೊ ಪಿಸ್ಟನ್ ರಿಂಗ್ಸ್ ಅಂತಂದ್ರೆ ಹೀಟ್ ಅಂಡ್ ವೇರ್ ರೆಸಿಸ್ಟೆನ್ಸ್ ಆಫ್ ದಿ ಪಿಸ್ಟನ್ ರಿಂಗ್ಸ್ ಅಂತ ಇದೆಯಲ್ಲ, ಸೊ ಇದು ಕೂಡ ಸರಿಯಾಗಿದೆ. ಪಿಸ್ಟನ್ಸ್ ಅದಕ್ಕೆ ಡಿಸೈನ್ ಮಾಡಿರ್ತಾರೆ ಅಂತಂದ್ರೆ ಹೀಟ್ ಅಂಡ್ ವೇರ್ ರೆಸಿಸ್ಟೆನ್ಸ್ ಆಫ್ ದಿ ಪಿಸ್ಟನ್ ರಿಂಗ್ಸ್ ಅಂತ ಇದು ಸರಿಯಾಗುತ್ತೆ. ನೆಕ್ಸ್ಟ್ 57ನೇ ಕ್ವಶನ್ ಡ್ಯಾಶ್ ಲುಬ್ರಿಕೇಶನ್ ಈಸ್ ಟೈಪ್ ಆಫ್ ಲುಬ್ರಿಕೇಶನ್ ಇನ್ ವಿಚ್ ಬೀರಿಂಗ್ ಸರ್ಫೇಸ್ ಇಸ್ ಕಂಪ್ಲೀಟ್ಲಿ ಸಪರೇಟೆಡ್ ಬೈ ಲೇಯರ್ ಆಫ್ ಲುಬ್ರಿಕೇಟಿಂಗ್ ಆಯಿಲ್ ಅಂತ ಇದೆ. ಲುಬ್ರಿಕೇಶನ್ಸ್ ಯಾವ ಟೈಪ್ ಅನ್ನ ಯೂಸ್ ಮಾಡ್ತೀರಿ ನೀವು ಅಂತ ಕೇಳಿದ್ದಾರೆ. ಬೇರಿಂಗ್ಸ್ ಅನ್ನು ಆಮೇಲೆ ಸಪರೇಟೆಡ್ ಲೇಯರ್ಸ್ ಬೈ ಅಂದ್ರೆ ಲುಬ್ರಿಕೇಟಿಂಗ್ ಆಯಿಲ್ಸ್ ಅನ್ನ ಯೂಸ್ ಮಾಡಬೇಕಾದಾಗ. ಸೊ ಅದಕ್ಕೇನು ಅಂತಂದ್ರೆ ಫಿಲ್ಮ್ ಅನ್ನೋದು ಏನಿದೆಯಲ್ಲ, ಸೊ ಈ ಟೈಪ್ ಆಫ್ ಲುಬ್ರಿಕೇಶನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ 58ನೇ ಕ್ವಶನ್ ದ ಪ್ರೈಮರಿ ಫಂಕ್ಷನ್ ಆಫ್ ದಿ ಕನೆಕ್ಟಿಂಗ್ ರಾಡ್ಸ್ ಅಂತ ಇದೆ. ಇದು ಏನು ಪ್ರೈಮರಿ ಫಂಕ್ಷನ್ಸ್ ಕನೆಕ್ಟಿಂಗ್ ರಾಡ್ಸ್ ಈಸ್ ಟ್ರೂ ಅಂತಂದ್ರೆ ಸೊ 58ನೇದು ಟು ಕನ್ವರ್ಟ್ ದ ರೆಸಿಪ್ರೊಕೇಟಿಂಗ್ ಮೋಷನ್ ಟು ರೋಟರಿ ಮೋಷನ್ ಅಂತಂದ್ರೆ ಕನೆಕ್ಟಿಂಗ್ ರಾಡ್ಸ್ ಏನು ಅಂತಂದ್ರೆ ರೆಸಿಪ್ರೊಕೇಟಿಂಗ್ ಮೋಷನ್ ಅಂತಂದ್ರೆ ರೋಟರಿ ಮೋಷನ್ಗೆ ಕನ್ವರ್ಟ್ ಮಾಡ್ತೇವೆ. ಸೊ ಅದಕ್ಕೆ ಇದು 58ನೇ ಕ್ವಶನ್ ಇದು 3 ಸರಿಯಾದ ಉತ್ತರ. ಸೊ 59ನೇದು ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ ಅಗೇನ್. ಸೊ ಇಲ್ಲಿ ನೋಡಿ ಬೋರಿಂಗ್, ರ್ಯಾಮಿಂಗ್, ಟ್ಯಾಪಿಂಗ್ ಮತ್ತೆ ಕೌಂಟರ್ ಸಿಂಕಿಂಗ್ ಅಂತ ಇದೆ. ಸೊ 59ನೇದು ಸೊ ಇದ್ರ ಉತ್ತರ ಯಾವುದು ಅಂತಂದ್ರೆ 2 ಏನಿದೆ ಅಲ್ಲ ಸರಿಯಾದ ಉತ್ತರ. ಬೋರಿಂಗ್ ಅನ್ನೋದು ಏನು ಅಂತಂದ್ರೆ ಟು ಎನ್ಲಾರ್ಜ್ ದ ಹೋಲ್, ಸೊ ಇದು 3ನೇದು ಸರಿಯಾದ ಉತ್ತರ, ಇದು ಒಂದು. ಆಮೇಲೆ ರ್ಯಾಮಿಂಗ್ ಅಂತ ಇದೆ ನೋಡಿ, ಸೊ ಏನು ಅಂತಂದ್ರೆ ಟು ಪ್ರೊಡ್ಯೂಸ್ ದ ಹೋಲ್ ವಿತ್ ಅಕ್ಯುರೇಟ್ ಸೈಜ್ ಆಫ್ ದ ಫಿನಿಶಿಂಗ್ ಅಂತ. ಸೊ ಟ್ಯಾಪಿಂಗ್ ಅಂತ ಏನು ಅಂತಂದ್ರೆ ಇಂಟರ್ನಲ್ ಥ್ರೆಡ್ ಕಟಿಂಗ್ ಅಂತ. ಕೌಂಟರ್ ಸಿಂಕಿಂಗ್ ಅಂತ ಒನ್ ಶೇಪ್ಡ್ ಹೋಲ್ ಅಂತೀವಲ್ಲ, ಸೊ ಇದಕ್ಕೆ. ಸೊ ಅದಕ್ಕೆ ಇದ್ರ ಉತ್ತರ ಏನು ಅಂತ 2 ಸರಿಯಾದ ಉತ್ತರ. ಸೊ 60ನೇ ಕ್ವಶನ್ ದಿ ಚೀಪ್ ಫಾರ್ಮ್ ಡೋರಿಂಗ್ of the machine of the brittle material is ಅಂತ the chief formed during the machine of the brittle material is ಅಂತ ಇದೆ. ಸೊ 60ನೇ ಕ್ವಶನ್ ಏನು ಅಂತ ಇದ್ರ ಉತ್ತರ ಏನು ಅಂತಂದ್ರೆ ಯಾವ ಮಟೀರಿಯಲ್ ನ ಯೂಸ್ ಅಂತಂದ್ರೆ ಬ್ರಿಟಲ್ ಏನು ಮಟೀರಿಯಲ್ ಏನಿರುತ್ತಲ್ಲ ಇದು ಡಿಸ್ಕಂಟಿನ್ಯೂ ಚಿಪ್ಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ 61ನೇ ಕ್ವಶನ್ ದ ಕಾರ್ಬೈಡ್ ಕಟಿಂಗ್ ಟೂಲ್ ಈಸ್ ಇನ್ಸರ್ಟೆಡ್ ಆರ್ ಮೇಡ್ ಓನ್ಲಿ ಬೈ ಫೌಡರ್ ಮೆಟಲರ್ಜಿ ಟೆಕ್ನಿಕ್ ಅಂಡ್ ದ ಸೀಕ್ವೆನ್ಸಿಯಲ್ ಆರ್ಡರ್ ಫಾಲೋಡ್ ಇನ್ ದ ಪ್ರೊಸೆಸ್ ಆಫ್ ಅಂತ ಇದೆ. ಸೊ ಯಾವ ಪ್ರೊಸೆಸ್ ಅಲ್ಲಿ ಇದೆ ಅಂತ ನೋಡ್ತಾ ಹೋದ್ರೆ 61ನೇ ಕ್ವಶನ್ ಸೊ ಏನು ಅಂತಂದ್ರೆ ಎ ಒಂದು, ಆಮೇಲೆ ಸಿ ಬರುತ್ತೆ ಕಾಂಪ್ಯಾಕ್ಟಿಂಗ್, ಆಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ ಸೆಂಟ್ರಿಂಗ್ ಅಂತ ಬರುತ್ತೆ, ಆಮೇಲೆ ಫಿನಿಶಿಂಗ್. ಸೊ ಇದು ಒಂದೇ ಆನ್ಸರ್ ಏನು ಅಂತಂದ್ರೆ ಸರಿಯಾಗಿದೆ ಅಂತ ಅರ್ಥ. ಸೊ 62ನೇ ಕ್ವಶನ್ ಫೀಡಿಂಗ್ ಫೋರ್ಸ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಅಂತ ಇದೆ. ಸೊ 62ನೇದು ಫೀಡಿಂಗ್ ಫೋರ್ಸ್ ಅಂತಂದ್ರೆ ಏನು ಅಂತಂದ್ರೆ ಥ್ರಸ್ಟ್ ಫೋರ್ಸ್ ಅಂತ. ಸೊ 63ನೇ ಕ್ವಶನ್ ದ ಸಜೆಸ್ಟೆಡ್ ಮೋಡ್ ಆಫ್ ಕೂಲೆಂಟ್ ಅಪ್ಲಿಕೇಶನ್ ಫಾರ್ ಗ್ರೈಂಡಿಂಗ್ ಆಪರೇಷನ್ಸ್ ಅಂತ ಇದೆ. ಏನು ಅಂತಂದ್ರೆ ಗ್ರೈಂಡಿಂಗ್ ಆಪರೇಷನ್ ಮೋಡ್ ಯಾವುದು, ಕೂಲೆಂಟ್ ಅಪ್ಲಿಕೇಶನ್ ಗ್ರೈಂಡಿಂಗ್ ಆಪರೇಷನ್ಸ್ ಯಾವುದನ್ನ ಯೂಸ್ ಮಾಡ್ತೀರಾ ಅಂತಂದ್ರೆ 63ನೇದು ಥ್ರೂ ಟೂಲ್ಸ್ ಅಂತ ಯೂಸ್ ಮಾಡ್ತೇವೆ. ಸೊ 64ನೇ ಕ್ವಶನ್ ಮಾಸ್ ದ ಫಾಲೋಯಿಂಗ್ ಅಂತ ಇದೆ. ಅಂತ ಏನಂದ್ರೆ ಕ್ರೇಟರ್ ವೇರ್, ಮಾರ್ಜಿನ್ ವೇರ್, ಆಮೇಲೆ ಪ್ಲಾಂಕ್ ವೇರ್ ಮತ್ತೆ ಎಡ್ಜ್ ವೇರ್ ಅಂತ ಇದೆ. ಸೊ 64ನೇ ಕ್ವಶನ್ ಏನು ಅಂತಂದ್ರೆ ಒಂದು ಇದ್ರ ಆನ್ಸರ್ ಏನು ಅಂತಂದ್ರೆ ಸರಿಯಾದ ಉತ್ತರ. ಕ್ರೇಟರ್ ವೇರ್ ಅನ್ನೋದು ಏನು ಅಂತಂದ್ರೆ ಆನ್ ಫ್ಲೂಯಿಡ್ ಸರ್ಫೇಸ್ ಅಂತ ಇದೆಲ್ಲ, ಸೊ ಇದು ಸರಿಯಾದ ಉತ್ತರ. ಮಾರ್ಜಿನ್ ವೇರ್ ಅನ್ನೋದು ಆನ್ ದ ಲ್ಯಾಂಡ್ ಅಂತ ಇದೆಲ್ಲ, ಸೊ ಇದು ಸರಿಯಾಗಿದೆ. ಪ್ಲಾಂಕ್ ವೇರ್ ಅನ್ನೋದು ಆನ್ ರಿಲೀಫ್ ಫೇಸ್ ಅಂತ ಇದೆಲ್ಲ, ಸೊ ಇದಕ್ಕೆ ಇದು. ಎಡ್ಜ್ ವೇರ್ ಅನ್ನೋದು ಆನ್ ಚೀಸಲ್ ಎಡ್ಜ್ ಅಂತ ಇದೆಲ್ಲ, ಸೊ ಇದಕ್ಕೆ ಸರಿಯಾದ. ಸೊ ಇದಕ್ಕೆ 64ನೇ ಕ್ವಶನ್ ಏನು ಅಂತಂದ್ರೆ ಒಂದೇ ಆನ್ಸರ್ ಸರಿಯಾಗಿದೆ. 65ನೇ ಕ್ವಶನ್ the given tool signature single point cutting tool 10, 20, 7, 6, 8, 15, 0.8 the digit 18, 15 represent angle of cutting tool ಅಂತ ಇದೆ. ಸೊ ಯಾವ್ದು angle of cutting tool ಅಂತ ಕೇಳಿದಾರೆ ಅವರು. ಸೊ ಯಾವ್ದು ಅಂತಂದ್ರೆ ಸೈಡ್ ಕಟಿಂಗ್ ಎಡ್ಜ್ ಆಂಗಲ್ ಅಂತ ಇದು ಕಟಿಂಗ್ ಟೂಲ್ ಆಗಿರುತ್ತೆ. ಸೊ 66ನೇ ಕ್ವಶನ್ ಸೊ ಇದ್ರದ್ದು ಉತ್ತರ ಹೇಳ್ತಾ ಹೋಗ್ತೀನಿ. ಡೋರಿಂಗ್ ಆರ್ಥೋಗೋನಿಕಲ್ ಮಚಿಂಗ್ ಆಫ್ ಮೈಲ್ಡ್ ಸ್ಟೀಲ್ ಪಾರ್ಟ್ ಅಂತ ಇದೆ. ಸೊ ಇದ್ರದ್ದು ಉತ್ತರ ಏನು ಅಂತಂದ್ರೆ 66ನೇದು ಸೊ 3 ಸರಿಯಾದ ಉತ್ತರ 0.5
ಅಂಡ್ 865 ಮಿಲಿಮೀಟರ್ ಪರ್ ಮಿನಿಟ್ ಅಂತ. ಸೊ 67ನೇ ಕ್ವಶನ್, ಇನ್ನು ಟೂಲ್ ಇದು ಕೂಡ ಏನು ಅಂತ ಸಿಂಗಲ್ ಕಟಿಂಗ್ ಟೂಲ್, ಯಾವ ಕಟಿಂಗ್ ಟೂಲ್ ಅಂತ ಕೇಳಿದಾರೆ ಅವರು. ಸೊ 67ನೇ ಕ್ವಶನ್ ಏನು ಅಂತಂತಂದ್ರೆ ನೋಸ್ ರೇಡಿಯಸ್ ಅಂತ ಇದೆಯಲ್ಲ, ಸೊ ಇದು ಸಿಂಗಲ್ ಕಟಿಂಗ್ ಟೂಲ್ ಯಾವ್ದು ಯೂಸ್ ಮಾಡ್ತಾರೆ ಅಂದ್ರೆ ನೋಸ್ ರೇಡಿಯಸ್ ಟೂಲ್ನ ಯೂಸ್ ಮಾಡ್ತಾರೆ. ಸೊ 68ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಇನ್ ಮಿಲ್ಲಿಂಗ್ ಮಷೀನ್ ಅಂತ ಇದೆ. ಯಾವ್ದು ಮಿಲ್ಲಿಂಗ್ ಮಷೀನ್ ಅಲ್ಲಿ ಇರುವಂತ ಸ್ಟೇಟ್ಮೆಂಟ್ ಯಾವ್ದು ಕರೆಕ್ಟ್ ಅಂತ ಕೇಳಿದರು. ದ ಇಂಡೆಕ್ಸ್ ಇನ್ ಹೆಡ್ ಈಸ್ ಯೂಸ್ಡ್ ಫಾರ್ ಅಂತ ಹೇಳಿದೆ. ದ ಇಂಡೆಕ್ಸಿಂಗ್ ಹೆಡ್ ಅನ್ನು ಯೂಸ್ ಮಾಡಿದ್ರೆ ಯಾವ್ದು ಸರಿಯಾಗಿರುತ್ತೆ ಅಂತ, ಯಾವ ಸರಿಯಾಗಿರ್ತಾವೆ ಅಂತ ಹೇಳ್ಬೇಕು ಅಂತ ಹೇಳಿದ್ದಾರೆ. ಸೊ 68ನೇದು ಏನು ಅಂತಂದ್ರೆ ಓನ್ಲಿ ಒನ್ ಗಿಯರ್ ಕಟಿಂಗ್ ಅಂತ ಇದೆಯಲ್ಲ, ಸೊ ಇಂಡಕ್ಷನ್ ಅಂತಂದ್ರೆ ಹೆಡ್ ಅನ್ನೋದ್ರಲ್ಲಿ ಅದು ಒಂದೇ ಸರಿಯಾದ ಉತ್ತರ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ 69ನೇ ಕ್ವಶನ್, ದ ಟೆಕ್ನಿಕ್ಸ್ ಫಾರ್ ಅಪ್ಲೈಂಗ್ ದ PVD ಕೋಟಿಂಗ್ಸ್ ಆರ್ ಅಂತ ಇದೆ. ಸೊ PVD ಕೋಟಿಂಗ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ, ಟೆಕ್ನಿಕ್ ಅಪ್ಲೈನ ಯಾವ್ದ್ರಲ್ಲಿ ಮಾಡ್ತಾರೆ ಅಂತಂದ್ರೆ 69ನೇದು ಎಲ್ಲ ಕಡೆ ABC, ಆಮೇಲೆ ಥರ್ಮಲ್ ಆಪರೇಷನ್ ಅಲ್ಲಿ ಸ್ಪಟರಿಂಗ್ ಮತ್ತೆ ಆಯನ್ ಪ್ಲೇಟಿಂಗ್ ಅಂತ ಇದೆಯಲ್ಲ, ಸೊ ಎಲ್ಲದರಲ್ಲಿ ಯೂಸ್ ಮಾಡ್ತಾರೆ. ಸೊ 70ನೇ ಕ್ವಶನ್, ದ ಮೆಕ್ಯಾನಿಕಲ್ ಸರ್ಫೇಸ್ ಟ್ರೀಟ್ಮೆಂಟ್ ಸಸ್ ದಟ್ ಸ್ಯಾಂಡ್ ಬ್ಲಾಸ್ಟಿಂಗ್ ಅಂದ್ರೆ ಸ್ಯಾಂಡ್ ಬ್ಲಾಸ್ಟಿಂಗ್ ಈಸ್ ಯೂಸ್ ಟು ಅಂತ ಇದೆ. ಸೊ ಮೆಕ್ಯಾನಿಕಲ್ ಸರ್ಫೇಸ್ ಟ್ರೀಟ್ಮೆಂಟ್ ಸಸ್ ದಟ್ ಅಂತ ಯಾವ್ದು ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ ಅವರು. ಸೊ 70ನೇದು, ಸೊ ಯಾವುದು ಅಂತಂದ್ರೆ ಇಂಡ್ಯೂಸ್ಡ್ ಕಾಂಪ್ರೆಸಿವ್ ರೆಸಿಡಿಯಲ್ ಸ್ಟ್ರೆಸ್ ಅನ್ನೋದು ಏನಿದೆಯಲ್ಲ, ಸೊ ಇದನ್ನ ಯೂಸ್ ಮಾಡ್ತಾರೆ. ಇಂಡ್ಯೂಸ್ಡ್ ಕಾಂಪ್ರೆಸಿವ್ ಮೆಕ್ಯಾನಿಕಲ್ ಅಂದ್ರೆ ಸ್ಯಾಂಡ್ ಬ್ಲಾಸ್ಟಿಂಗ್ ಅಂತಂದ್ರೆ ಇಂಡ್ಯೂಸ್ ಕಾಂಪ್ರೆಸಿವ್ ಮತ್ತೆ ರೆಸಿಡಿಯಲ್ ಸ್ಟ್ರೆಸ್ ಅನ್ನ ಯೂಸ್ ಮಾಡೋದಕ್ಕೆ. ಅದೇ ರೀತಿ ನೆಕ್ಸ್ಟ್ 71ನೇ ಕ್ವಶನ್, ರಾಗ್ಬೆಲ್ ಬಿ ಹಾರ್ಡ್ನೆಸ್ ಟೆಸ್ಟ್ ಈ ಸೂಟೇಬಲ್ ಫಾರ್ ಅಂತ ಇದೆ. ಸೊ 71ನೇದು ಯಾವುದು ಅಂತಂದ್ರೆ ಮೈಲ್ಡ್ ಸ್ಟೀಲಿಗೆ ಯೂಸ್ ಮಾಡ್ತಾರೆ. ಇನ್ನು ಇಂಡಕ್ಷನ್ ಹಾರ್ಡನಿಂಗ್ ದ ಹೈ ಫ್ರೀಕ್ವೆನ್ಸಿ ಇಂಡ್ಯೂಸ್ಡ್ ಕರೆಂಟ್ ಟೆನ್ ಟು ಟ್ರಾವೆಲ್ ಅಟ್ ದ ಸರ್ಫೇಸ್ ಆಫ್ ಮೆಟಲ್, ದಿಸ್ ಎಫೆಕ್ಟ್ ಈಸ್ ನೌನ್ ಆಸ್ ಅಂತ ಕೇಳಿದ್ದಾರೆ. ಸೊ ಏನಂತಾರೆ ಅಂತ ಕೇಳಿದಾರೆ ಅವರು. ಸೊ 72ನೇದು ಏನು ಅಂತಂದ್ರೆ ಸ್ಕಿನ್ ಎಫೆಕ್ಟ್ ಅಂತ ಕರೀತಾರೆ. ಸೊ 73ನೇ ಕ್ವಶನ್, ಇನ್ ಎಲೆಕ್ಟ್ರೋಕೆಮಿಕಲ್ ಡೆಪಾಸಿಷನ್ ಆಬ್ಜೆಕ್ಟ್ ಟು ಬಿ ಕೋಟೆಡ್ ಈಸ್ ಅಂತ ಕೇಳಿದಾರೆ ಅವರು. ಸೊ 73ನೇದು ಏನು ಅಂತಂದ್ರೆ ನೆಗೆಟಿವ್ಲಿ ಪೊಲರೈಸ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡೆಪಾಸಿಷನ್ ಕೋಟಿಂಗ್ ಏನು ಅಂತಂದ್ರೆ ಕ್ಯಾಥೋಡ್, ನೆಗೆಟಿವ್ಲಿ ಪೊಲರೈಸ್ಡ್ ಆಗಿರುವಂತ ಇದನ್ನ ಯೂಸ್ ಮಾಡ್ತಾರೆ. ಸೊ ಅದೇ ರೀತಿ ನೆಕ್ಸ್ಟ್ 74ನೇ ಕ್ವಶನ್, ಕಾರ್ಬರೈಸಿಂಗ್ ಇನ್ಕ್ರೀಸ್ ದ ಕಾರ್ಬನ್ ಕಂಟೆಂಟ್ ಆಫ್ ದಿ ಸ್ಟೀಲ್ ಸರ್ಫೇಸ್ ಬೈ ದ ಪ್ರೊಸೆಸಿಂಗ್ ಆಫ್ ಅಬ್ಸರ್ಪ್ಷನ್ ಎಂಡ್ ಅಂತ ಕೇಳಿದ್ದಾರೆ. ಸೊ 74ನೇದು ಸೊ ಏನು ಅಂತಂದ್ರೆ ಡಿಫ್ಯೂಷನ್. ಸೊ 75ನೇ ಕ್ವಶನ್, ಇನ್ ಎಲೆಕ್ಟ್ರೋಕೆಮಿಕಲ್ ಪ್ಲೇಟಿಂಗ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಡಿಪೆಂಡ್ಸ್ ಆನ್ ದಿ ಅಂತ ಕೇಳಿದ್ದಾರೆ. ಸೊ 75ನೇದು ಏನು ಅಂತಂದ್ರೆ 4 ಅಂತಂದ್ರೆ ABC ಎಲ್ಲ ಕೂಡ ಏನು ಅಂತಂದ್ರೆ ಸರಿಯಾಗಿವೆ, ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇದೆ. ಸೊ 76ನೇ ಕ್ವಶನ್, ಇನ್ ಕ್ಲಾಡಿಂಗ್ ಪ್ರೊಸೆಸ್ ದ ಡ್ಯಾಶ್ ಅಂಡ್ ದ ಪರ್ಟಿಕ್ಯುಲೇಟ್ ಕನ್ವರ್ಟ್ ಟು ಬಿ ಅಂತ ಕೇಳಿದಾರೆ ಅವರು. ಡ್ಯೂರಿಂಗ್ ದ ಬಾಂಡಿಂಗ್ ಅಂತ ಯಾವ ಎನರ್ಜಿ ಇರುತ್ತೆ ಅಂತ ಕೇಳಿದಾರೆ ಅವರು ಕ್ಲಾಡಿಂಗ್ ಪ್ರೊಸೆಸ್ ಅಲ್ಲಿ. ಸೊ 76ನೇದು ಕೈನೆಟಿಕ್ ಎನರ್ಜಿ ಇರುತ್ತೆ ಇಲ್ಲಿ. ಸೊ ಅದೇ ರೀತಿ ಏನು ಅಂತಂದ್ರೆ ಪ್ಲಾಸ್ಟಿಕ್ ಡಿಫಾರ್ಮೇಶನ್ ಎನರ್ಜಿ. ಸೊ 76ನೇದು ಏನು ಒಂದು ಸರಿಯಾದ ಉತ್ತರ. ಸೊ 77ನೇ ಕ್ವಶನ್, ನೆಕ್ಸ್ಟ್ 77ನೇ ಕ್ವಶನ್, ಬರ್ನ್ ಇನ್ ಎನ್ವೈರನ್ಮೆಂಟಲ್ ಟೆಂಪರೇಚರ್ ಅಂಡ್ ವೋಲ್ಟೇಜ್ ಬಿಹೇವಿಯರ್ ವಿತ್ ರೆಸ್ಪೆಕ್ಟ್ ಟು ಲೀಕೇಜ್ ಪವರ್ ಆಸ್ ನ್ಯಾನೋಮೀಟರ್ ಟೆಕ್ನಾಲಜಿ ಪ್ರೋಗ್ರೆಸ್ ಅಂತ ಕೇಳಿದ್ದಾರೆ. ಸೊ 77ನೇದು ಏನು ಅಂತಂದ್ರೆ ಇನ್ಕ್ರೀಸಸ್ ಆಗುತ್ತೆ ಎನ್ವೈರನ್ಮೆಂಟಲ್ ಸುಡೋದ್ರಿಂದ. ಸೊ ನೆಕ್ಸ್ಟ್ 78ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಇಸ್ ಬೆಸ್ಟ್ ಸೂಟೇಬಲ್ ಫಾರ್ ಟು ಕೂಲ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಆಫ್ PCBs ಅಂತ ಯಾವುದು ಅಂತ ಕೇಳಿ, ಯಾವ ಮೆಥಡ್ ಸೂಟೇಬಲ್ ಅಂತ ಕೇಳಿದ್ರೆ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಅನ್ನು ಕೂಲ್ ಮಾಡೋದಕ್ಕೆ ಅಂತಂದ್ರೆ 78ನೇದು ಕನ್ವೆಕ್ಷನ್ ಅನ್ನೋದು ಏನಿದೆಲ್ಲ, ಸೊ ಇದು ಸರಿಯಾದ ಉತ್ತರ. ಸೊ 79ನೇ ಕ್ವಶನ್, ವಾಟ್ ಇಸ್ ದ ಕ್ರೂಷಿಯಲ್ ರಿಲಯಬಿಲಿಟಿ ಸ್ಕ್ರೀನಿಂಗ್ ಟೆಸ್ಟ್ ಟು ಎನ್ಶೂರ್ ದ ಕ್ವಾಲಿಟಿ ಅಂಡ್ ರಿಲಯಬಿಲಿಟಿ ಆಫ್ ಪ್ರಾಡಕ್ಟ್ಸ್ ಬಿಫೋರ್ ದೇ ಆರ್ ಶಿಪ್ ಟು ಕಸ್ಟಮರ್ಸ್ ಅಂತ ಇದೆ. ಸೊ 79ನೇ ಕ್ವಶನ್ ಏನು ಅಂತಂದ್ರೆ ಇದು ಬರ್ನ್ ಓನ್ಲಿ ಅಂತ ಇದಿಲ್ಲ, ಇದು ಸರಿಯಾದ ಉತ್ತರ. 80ನೇ ಕ್ವಶನ್, ಹೌ ಮೈಕ್ರೋ ಪ್ರೊಸೆಸರ್ ಮ್ಯಾನುಫ್ಯಾಕ್ಚರ್ ಪ್ರಿವೆಂಟ್ ದ ಓವರ್ ಸ್ಟ್ರೆಸ್ ಅಂಡ್ ದ ಥರ್ಮಲ್ ರನ್ ಅವೇ ಡ್ಯೂರಿಂಗ್ ದ ನಾರ್ಮಲ್ ಆಪರೇಟಿಂಗ್ ಕಂಡೀಷನ್ಸ್ ಅಂತಂದ್ರೆ 80ನೇ ಕ್ವಶನ್ ಡೈನಾಮಿಕ್ ಥರ್ಮಲ್ ಮ್ಯಾನೇಜ್ಮೆಂಟ್ ಅಂತ ಇದೆಯಲ್ಲ, ಸೊ ಇದು ಸರಿಯಾದ ಉತ್ತರ. 81ನೇ ಕ್ವಶನ್, ಥರ್ಮಲ್ ರೆಸಿಸ್ಟೆನ್ಸ್ ಥ್ರೂ ಅ ಮೀಡಿಯಂ ಈಸ್ ಡಿಫೈನ್ಡ್ ಆಸ್ ಅಂತ ಇದೆ. ಸೊ ಯಾವ್ದ್ರಿಂದ ಥರ್ಮಲ್ ರೆಸಿಸ್ಟೆನ್ಸ್ ಇದಾಗುತ್ತೆ ಅಂತಂತಂದ್ರೆ ಥರ್ಮಲ್ ರೇಡಿಯೇಷನ್ಸ್ ಫಾರ್ಮುಲಾ ಯಾವುದು ಅಂತಂದ್ರೆ R is equal to L divided by KA, ಇದು ಸರಿಯಾದ ಉತ್ತರ. ಸೊ ಅದೇ ರೀತಿ ನೆಕ್ಸ್ಟ್ 82ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸಿಬಿಟ್ ದ ಥರ್ಮಲ್ ಬಿಹೇವಿಯರ್ ಆಫ್ ದ ಲಾಜಿಕ್ ಗೇಟ್ಸ್ ಅಂತ ಇದೆ. ಸೊ ಏನು ಅಂತಂದ್ರೆ ಸ್ವಿಚ್ ಪವರ್ ಮತ್ತೆ ಲೀಕೇಜ್ ಪವರ್ ಅಂತ ಇದೆಯಲ್ಲ, ಸೊ ಇದು ಸರಿಯಾದ ಉತ್ತರ. 82ನೇ ಕ್ವಶನ್ಗೆ 2 ಸರಿಯಾದ ಉತ್ತರ. ಸೊ 83ನೇ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ SIME ಅಂತ ಇದೆ, ಪ್ಯಾರಾಮೀಟರ್ಸ್ ಮತ್ತು ಅಫೆಕ್ಟೆಡ್ ಪ್ಯಾರಾಮೀಟರ್ಸ್ ಅಂತ ಇದೆ. ಸೊ ಏನು ಅಂತಂದ್ರೆ ಅದ್ರದ್ದು ಇದನ್ನ ಹೇಳ್ಬೇಕು, ಅಫೆಕ್ಟೆಡ್ ಪ್ರಾಪರ್ಟಿ ಏನೇನು ಇರುತ್ತಲ್ಲ, ಸೊ ಅದನ್ನೆಲ್ಲ ಥರ್ಮಲ್ ಕಂಡಕ್ಟಿವಿಟಿ ಇದ್ರದ್ದು ಕಾನ್ಸ್ಟೆಂಟ್ ಏನು K ಆಗಿರುತ್ತೆ. ಸೊ ಏನು ಅಂತ ಇದ್ರದ್ದು. ಸೊ 83ನೇ ಕ್ವಶನ್ ಏನು ಅಂತಂದ್ರೆ 3 ಸರಿಯಾದ ಉತ್ತರ. ಥರ್ಮಲ್ ಕಂಡಕ್ಟಿವಿಟಿ 10 to the power of 2 to 10 to the power of 400K. ಅದೇ ರೀತಿ ಬಿಲ್ಟ್ ಇನ್ ಪೊಟೆನ್ಷಿಯಲ್ ಅಂತ ಇದೆಯಲ್ಲ, ಸೊ ಇದೇನು ಅಂತಂದ್ರೆ +20% per 100K ಅಂತ. ಸೊ ಅದೇ ರೀತಿ ಥ್ರೆಶೋಲ್ಡ್ ವೋಲ್ಟೇಜ್ ಅಂತ ಇದೆ ನೋಡು, VTH ಅನ್ನೋದು ಇದೇನು ಅಂತಂದ್ರೆ -0.83 ಮೀಟರ್ ಫಾರ್ ವೋಲ್ಟ್ K ಅಂತ. PN ಜಂಕ್ಷನ್ ರಿವರ್ಸ್ ಕರೆಂಟ್ ಏನು ಅಂತಂದ್ರೆ ಇದು ಸೆಲ್ಫ್ ಹೀಟಿಂಗ್ ಅಂತ. ಸೊ ಅದಕ್ಕೆ ಇದ್ರ ಉತ್ತರ ಯಾವುದು ಅಂತಂದ್ರೆ 3 ಸರಿಯಾದ ಉತ್ತರ. ಸೊ 83. ಸೊ 84ನೇ ಕ್ವಶನ್, ರಿನಾಲ್ಡ್ಸ್ ನಂಬರ್ ಈಸ್ ಡಿಫೈನ್ಡ್ ಆಸ್ ಅಂತ ಇದೆ. ಸೊ ರಿನಾಲ್ಡ್ಸ್ ನಂಬರ್ ಏನು ಅಂತಂದ್ರೆ ಯಾವ್ದ್ರಿಂದ ಡಿಫೈನ್ ಮಾಡ್ತೀವಿ ಅಂದ್ರೆ RE is equal to VLC divided by ವೆಲಾಸಿಟಿ. ಸೊ ಅದಕ್ಕೆ ಇದು ಸರಿಯಾದ ಉತ್ತರ. ನೆಕ್ಸ್ಟ್ 85ನೇ ಕ್ವಶನ್, ಸ್ಟೇಟ್ಮೆಂಟ್ 1 ಯಾವುದು ಅಂತಂದ್ರೆ ಮಾಡೆಲಿಂಗ್ ಇಶ್ಯೂ ವಿತ್ ಎಲೆಕ್ಟ್ರಾನ್ ಥರ್ಮಲ್ ಸೈಮಲ್ಟೇನಿಯಸ್ ಪರ್ಫಾರ್ಮ್ಡ್ ಇನ್ ಸರ್ಕ್ಯೂಟ್ ಅಂತ ಇದೆ. ಸ್ಟೇಟ್ಮೆಂಟ್ 1 ಏನು ಅಂತ, ಥರ್ಮಲ್ ಪಾರ್ಟ್ ಮಸ್ಟ್ ಬಿ ಆಡೆಡ್ ಟು ದ ಸೆಮಿ ಕಂಡಕ್ಟರ್ ಡಿವೈಸ್ ಮಾಡಲ್ಸ್ ಅಂತ ಇದೆ. ಸ್ಟೇಟ್ಮೆಂಟ್ 2 ಏನು ಅಂತಂದ್ರೆ ಟೆಂಪರೇಚರ್ ಸೆನ್ಸಿಟಿವ್ ಎಲಿಮೆಂಟ್ಸ್ ಅದರ್ ದನ್ ದ ಸೆಮಿ ಕಂಡಕ್ಟರ್ ಡಿವೈಸ್ ಮಸ್ಟ್ ಬಿ ಇನ್ಕ್ಲೂಡ್ ದ ಮಾಡಲ್ ಆಫ್ ಅಂತ ಇದೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತಂದ್ರೆ 85ನೇದು
ಸೊ ಸ್ಟೇಟ್ಮೆಂಟ್ 1 ಮತ್ತು 2 ಏನಿದಾವಲ್ಲ, ಸೊ 2 ಕೂಡ ಏನಿದಾವೆ ಸರಿಯಾಗಿದಾವೆ. ಸೊ 86ನೇ ಕ್ವಶನ್, ಮೆಕಾಟ್ರಾನಿಕ್ಸ್ ಮೆಜರ್ಮೆಂಟ್ ಸಿಸ್ಟಮ್ ಇಸ್ ಮೇಡ್ ಅಪ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಬೇಸಿಕ್ ಎಲಿಮೆಂಟ್ಸ್ ಅಂತ ಇದೆ. ಮೆಕಾಟ್ರಾನಿಕ್ಸ್ ಅಂತಂದ್ರೆ ಸೆನ್ಸರ್, ಸಿಗ್ನಲ್ಸ್, ಆಮೇಲೆ ಕಂಡೀಷನರ್ಸ್ ಅಂಡ್ ಡಿಸ್ಪ್ಲೇ ಸಿಸ್ಟಮ್ಸ್ ಅನ್ನು ಮೆಕಾಟ್ರಾನಿಕ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಡೀಲ್ ಮಾಡುತ್ತೆ, ಬೇಸಿಕ್ಸ್ ಎಲಿಮೆಂಟ್ಸ್. ಸೊ 87ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಮೆಕ್ಯಾನಿಕಲ್ ಸ್ವಿಚ್ ಇಸ್ ಕ್ಲಾಸಿಫೈಡ್ ಇನ್ ಅ ನಂಬರ್ ಆಫ್ ಹೋಲ್ಸ್ ಅಂಡ್ ಥ್ರೋಸ್ ಅಂತ ಇದೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ನಾಟ್ ಅ ಮೆಕ್ಯಾನಿಕಲ್ ಸ್ವಿಚ್ ಕ್ಲಾಸಿಫೈಡ್ ಅಂತ ಇದೆ. ಸೊ ಯಾವುದು ಅಂತಂದ್ರೆ 87ನೇದು 4 ಡಬಲ್ ಪೋಲ್ ಸಿಂಗಲ್ ಥ್ರೋ ಅಂತ ಇದೆ, DPST ಅಂತ ಇದು ಅಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ 88ನೇ ಕ್ವಶನ್, ದ ರೆಸಿಸ್ಟೆಂಟ್ ಟೆಂಪರೇಚರ್ ರಿಲೇಶನ್ಶಿಪ್ ಫಾರ್ ದ ಥರ್ಮಿಸ್ಟರ್ಸ್ ಡಿಸ್ಕ್ರೈಬ್ ಬೈ ದ ಇಕ್ವೇಶನ್ ಈಸ್ ಅಂತ ಇದೆ. ಸೊ 88ನೇ ಕ್ವಶನ್. ಸೊ 88ನೇ ಕ್ವಶನ್ ಏನು ಅಂತಂದ್ರೆ 2. ಸೊ RT is equal to K divided beta by T ಅಂತ ಇದು ಸರಿಯಾದ ಉತ್ತರ. ಸೊ 89ನೇ ಕ್ವಶನ್, ನೇಮ್ ದ ರೀಸನ್ ದಟ್ ಈಸ್ ಡೆವಲಪ್ಡ್ ಅಟ್ ದ ಸೆಮಿಕಂಡಕ್ಟರ್ ಜಂಕ್ಷನ್ ಅಂಡ್ ಈಸ್ ಎಸೆನ್ಷಿಯಲ್ ಇಂಟ್ರಿನ್ಸಿಕ್ ಸಿಲಿಕಾನ್ ಅಂತ ಇದೆ. ಸೊ ಯಾವ ಟೈಪ್ ಮತ್ತು ಯಾವ ರೀಸನ್ ಅಂತ ಕೇಳಿದರು ಅವರು. ಎನ್ ಟೈಪ್ ಡಿಫ್ಲೇಷನ್ ರೇಟ್, ಪಿ ಟೈಪ್ ಸೆಮಿಕಂಡಕ್ಟರ್, ಸಬ್ಸ್ಟ್ರೇಟ್ ಅಂತ. ಸೊ 89ನೇದು ಏನು ಅಂತಂದ್ರೆ 4 ಅಂತಂದ್ರೆ ಸಬ್ಸ್ಟ್ರೇಟ್ ಅಂತ ಇದೆಯಲ್ಲ. ಸೊ ಇದು ಸರಿಯಾದ ಉತ್ತರ. ಹಾಲ್ ಎಫೆಕ್ಟ್ ಸೆನ್ಸರ್ಸ್ ಆರ್ ಬೇಸಿಕಲಿ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಕ್ಲಾಸ್ ಸೆನ್ಸರ್ಸ್ ಅಂತ. ಹಾಲ್ ಎಫೆಕ್ಟ್ ಸೆನ್ಸರ್ಸ್ ಅಲ್ಲಿ ಯಾವ ಕ್ಲಾಸ್ ಅಲ್ಲಿ ಸೆನ್ಸರ್ಸ್ ಅಲ್ಲಿ ಬರುತ್ತೆ ಅಂತ ಕೇಳಿದರು. 90ನೇದು ಯಾವುದು ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್, ಪೊಸಿಷನ್ಸ್ ಅಂಡ್ ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಅಂತ ಇದೆಲ್ಲ. ಸೊ ಇಲ್ಲಿ ಯೂಸ್ ಮಾಡಬಹುದು. ಒಂದು ಸರಿಯಾದ ಉತ್ತರ 90. ಸೊ 91ನೇ ಕ್ವಶನ್, ಕಂಟ್ರೋಲ್ ಸಿಸ್ಟಮ್ ಈಸ್ ಥಾಟ್ ಆಫ್ ಆಸ್ ಅಂತ ಇದೆ. ಏನು ಅಂತಂದ್ರೆ ಕಂಟ್ರೋಲ್ ಸಿಸ್ಟಮ್ ಈಸ್ ಥಾಟ್ ಆಫ್ ಆಸ್ ಅಂತಂದ್ರೆ ನೋಡಿ, ಸ್ಟೇಟ್ಮೆಂಟ್ 1, 2, 3 ಕೊಟ್ಟಿದ್ದಾರೆ. ಕಂಟ್ರೋಲ್ ಸಮ್ ವೇರಿಯಬಲ್ಸ್ ಟು ಸಮ್ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಅಂತ ಇದೆ. ಸ್ಟೇಟ್ಮೆಂಟ್ 2 ಏನಂದ್ರೆ ಕಂಟ್ರೋಲ್ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅಂತ ಇದೆ. ಸ್ಟೇಟ್ಮೆಂಟ್ 3 ಕಂಟ್ರೋಲ್ ವೆದರ್ ಅನ್ ಇವೆಂಟ್ ಅಕರ್ಸ್ ಆರ್ ನಾಟ್ ಅಂತ ಇದೆ. ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಹೇಳ್ಬೋದು. ಸೊ 91ನೇದು ಏನು ಅಂತಂದ್ರೆ ಸ್ಟೇಟ್ಮೆಂಟ್ 1, 2, 3 ಏನಿದಾವಲ್ಲ, ಸೊ 3 ಸ್ಟೇಟ್ಮೆಂಟ್ ಏನಿದಾವೆ ಸರಿಯಾಗಿದಾವೆ. ಅದೇ ರೀತಿ ನೆಕ್ಸ್ಟ್ 92ನೇ ಕ್ವಶನ್, ವಿಂಡ್ ಸ್ಕ್ರೀನ್ ವೈಪರ್ ಮೋಷನ್ ಪಾಸಿಬಲ್ ಸೊಲ್ಯೂಷನ್ ಮೈಟ್ ಬಿ ಅಂತ ಇದೆ. ಸೊ ವಿಂಡ್ ಸ್ಕ್ರೀನ್ ವೈಪರ್ಸ್ ಏನು ಅಂತ ಮೋಷನ್ಸ್ ಇದಾವಲ್ಲ, ಸೊ ಅದೇ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ನೋಡ್ಬೋದು. ಸೊ 92ನೇದು ಏನು ಅಂತಂತಂದ್ರೆ ಮೆಕ್ಯಾನಿಕ್ ಲಿಂಕೇಜ್ ಟು ಡಿಸಿ ಮೋಟರ್, ಹೌದು. ಸ್ಟೆಪ್ಪರ್ ಮೋಟರ್ ಇದು ಕೂಡ ಸರಿ. ಸೊ ಇದ್ರ ಉತ್ತರ ಏನು ಅಂತಂದ್ರೆ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಏನದು ಕರೆಕ್ಟ್ ಆಗಿದ್ದವು. ಸೊ 93ನೇ ಕ್ವಶನ್, ಐಡೆಂಟಿಫೈ ದ ಕ್ಲಾಸಿಫಿಕೇಶನ್ ಆಫ್ ರಿಸ್ಕ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೊ ಯಾವುದು ಅಂತಂದ್ರೆ 93ನೇದು ಸಪ್ಲೈ ಡಿಮಾಂಡ್ ಆಪರೇಷನ್ ಅಂಡ್ ಸೆಕ್ಯೂರಿಟಿ ಅಂತ ಇದೆಯಲ್ಲ. ಸೊ ಇದು ಸಪ್ಲೈ ಚೈನ್ ಇದು ರಿಸ್ಕ್ ಕ್ಲಾಸಿಫಿಕೇಶನ್, ಸಪ್ಲೈ ಡಿಮಾಂಡ್ ಆಪರೇಷನಲ್ ಅಂಡ್ ಸೆಕ್ಯೂರಿಟಿ. ಸೊ 3ನೇದು ಸರಿಯಾದ ಉತ್ತರ 93ನೇ ಕ್ವಶನ್. ಸೊ 94ನೇ ಕ್ವಶನ್ ಏನು ಅಂತಂದ್ರೆ ವಿಚ್ ಇನ್ವೆಂಟರಿ ಈಸ್ ಕ್ಯಾರಿ ಟು ಸ್ಯಾಟಿಸ್ಫೈ ದ ಡಿಮಾಂಡ್ ದಟ್ ಎಕ್ಸೀಡ್ಸ್ ದ ಅಮೌಂಟ್ ಫಾರ್ಕಾಸ್ಟ್ ಅಂತ ಇದೆ. ಸೊ ಯಾವುದು ಅಂತಂದ್ರೆ 94ನೇ ಕ್ವಶನ್. ಸೊ ಸೇಫ್ಟಿ ಇನ್ವೆಂಟರಿ ಏನಂತ ಇದೆಯಲ್ಲ, ಸೊ ಇದು ಅಮೌಂಟ್ ಅನ್ನು ಫಾರ್ಕಾಸ್ಟ್ ಮಾಡುತ್ತೆ, ಡಿಮಾಂಡ್ ಎಕ್ಸೆಡಿಂಗ್ಸ್ ಅಂತ. ಸೊ ನೆಕ್ಸ್ಟ್ 95ನೇ ಕ್ವಶನ್, ವಿಚ್ ಅಮಂಗ್ ದ ಫಾಲೋಯಿಂಗ್ ಪ್ಯಾರಾಮೀಟರ್ ರಿಲೇಟೆಡ್ ಟು ಅಲ್ಟ್ರಾಸೋನಿಕ್ ವೈಬ್ರೇಷನ್ ಎನ್ಹಾನ್ಸ್ಡ್ ಫ್ರಿಕ್ಷನ್ ಸ್ಟೀರ್ ವೆಲ್ಡಿಂಗ್ ಅಂತ ಇದೆ. ಸೊ ಯಾವುದು ಅಂತಂದ್ರೆ 95ನೇದು ಸೊ 4 ಏನಿದೆಯಲ್ಲ, ಸೊ ಇದು ಸರಿಯಾದ ಉತ್ತರ. ಎ ಮತ್ತೆ ಬಿ ಏನಿದಾವಲ್ಲ, ಆಮೇಲೆ ಡಿ ಇವು ಸರಿಯಾಗಿವೆ ಅಂತ ಅರ್ಥ. ಸೊ 96ನೇ ಕ್ವಶನ್, ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ರಿಲೇಟೆಡ್ ಟು ಸಪ್ಲೈ ಚೈನ್ ಫೈನಾನ್ಸ್ ಪ್ರೊಸೆಸ್ ಅಂತ ಇದೆ. ಸೊ ಯಾವ ಫಾಲೋಯಿಂಗ್ ಅಂದ್ರೆ ಸಪ್ಲೈ ಚೈನಿಗೆ ಫೈನಾನ್ಸ್ಗೆ ಯಾವ ಅಂದ್ರೆ ಪ್ರೊಸೆಸ್ ಸರಿಯಾಗಿವೆ ಅಂತ ಹೇಳ್ಬೇಕು. ಸೊ ಏನು ಅಂತಂದ್ರೆ 96ನೇದು ಎ ಮತ್ತು ಡಿ ಇದೆಯಲ್ಲ, ಸೊ ಟ್ರೇಡ್ ರಿಲೇಟೆಡ್ ಟು ಡಾಕ್ಯುಮೆಂಟ್ ಪ್ರಿಪರೇಷನ್ ಅಂಡ್ ಮ್ಯಾನೇಜ್ಮೆಂಟ್. ಅದೇ ರೀತಿ ಏನು ಅಂತಂದ್ರೆ ಚಾರ್ಜ್ ಬ್ಯಾಕ್ ಮ್ಯಾನೇಜ್ಮೆಂಟ್ ಅಂತ ಇದೆಯಲ್ಲ, ಸೊ ಇದು ಫೈನಾನ್ಸ್ಗೆ ಸರಿಯಾಗಿದೆ ಅಂತ ಪ್ರೊಸೆಸ್. ಸೊ 97ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ದಟ್ ಲಾರ್ಜ್ಲಿ ಇಂಪ್ರೂವ್ಡ್ ಇನ್ ದ ಸ್ಟಡೀಸ್ ಏರಿಯಾಸ್ ಈಸ್ ನಾಟ್ ಪಾರ್ಟ್ ಆಫ್ ದಿ ಗಿವನ್ ಆಪ್ಷನ್ ಅಂತ ಇದೆ. ಸೊ 97ನೇದು ಸೊ ಏನು ಅಂತ ಸಪ್ಲೈ ಡಿಮಾಂಡ್ ರಿಕ್ವೈರ್ಡ್ ಏನಿರುತ್ತಲ್ಲ, ಸೊ ಇದು ಸರಿಯಾದ ಉತ್ತರ. ಲಾರ್ಜ್ಲಿ ಇಂಪ್ರೂವ್ಡ್ ಅಂತಂದ್ರೆ ಇದರಲ್ಲಿ, ಸೊ ಇದು ಸರಿಯಾದ ಉತ್ತರ. ಸೊ 98ನೇದು ಏನು ಅಂತಂದ್ರೆ ಯಾರು ಈ ಸ್ಟೇಟ್ಮೆಂಟ್ ಹೇಳಿದ್ರು ಅಂತ ಕೇಳಿದರು. ಏನು ಅಂತಂದ್ರೆ ಹೂ ಸ್ಟೇಟೆಡ್ ದ ಇಂಪಾರ್ಟೆನ್ಸ್ ಆಫ್ ಟೋಟಲ್ ಕಾಸ್ಟ್ ಇನ್ ಗ್ಲೋಬಲ್ ನೆಟ್ವರ್ಕ್ ಇನ್ ದಿ ವೆಲ್ತ್ ಆಫ್ ನೇಷನ್ಸ್ ಆಸ್ ಇಫ್ ಅ ಫಾರಿನ್ ಕಂಟ್ರಿ ಕ್ಯಾನ್ ಸಪ್ಲೈ us with a commodity cheaper than we ourselves can make it better by of them with some part of the produce of our own industry employed in a way in which we have some advantage ಅಂತ ಇದೆ. ಸೊ ಇದನ್ನ ಯಾರು ಹೇಳಿದ್ರು, ಯಾವ ಸ್ಟೇಟ್ಮೆಂಟ್ ಅನ್ನ ಹೇಳಿದ್ರು ಅಂತ ಕೇಳಿದರು. ಸೊ ಯಾರು ಅಂತಂದ್ರೆ ಆಡಮ್ ಸ್ಮಿತ್ ಅನ್ನೋರು ಈ ಸ್ಟೇಟ್ಮೆಂಟ್ ಅನ್ನ ಹೇಳಿದ್ರು. ಸೊ ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. ಸೊ 99ನೇದು ಸೊ ಇದ್ರ ಉತ್ತರ ಏನು ಅಂತಂದ್ರೆ 3 ಸರಿಯಾದ ಉತ್ತರ. ಕೆಪಾಸಿಟಿ ಅನ್ನೋದು ಏನು ಅಂತಂದ್ರೆ ಎಕ್ಸೆಸ್ ಕಾಸ್ಟ್ ಪ್ಲಸ್ ಫ್ಲೆಕ್ಸಿಬಿಲಿಟಿ ಅನ್ನೋದು. ಅದೇ ರೀತಿ ಬಿ ಇನ್ವೆಂಟರಿ ಅನ್ನೋದು ಡಿಮಾಂಡ್ ಪ್ಲಸ್ ಕಾಸ್ಟ್ ಅಂತ. ಸೊ ಅದೇ ರೀತಿ ಟೈಮ್ ಅನ್ನೋದು ಏನು ಅಂತಂದ್ರೆ ಸ್ಪೀಡಿ ಲಿಮಿಟ್ ಪ್ಲಸ್ ವಿಲ್ಲಿಂಗ್ನೆಸ್ ಕಸ್ಟಮರ್ ಟು ವೇಟ್ ಅಂತ ಇದೆಯಲ್ಲ, ಸೊ ಇದು ಸರಿಯಾದ ಉತ್ತರ. ಸೊ 3ನೇದಕ್ಕೆ. ಸೊ 4ನೇದಕ್ಕೆ ಇನ್ಫಾರ್ಮೇಶನ್ ಅನ್ನೋದಕ್ಕೆ ಏನು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಆಸ್ ದ ಅಪೋಸಿಟ್ ಡಾಟಾ ಅಂತ ಇದೆಯಲ್ಲ, ಸೊ ಇದು ಸರಿಯಾದ ಉತ್ತರ. ಸೊ 99ನೇದು ಎಷ್ಟು ಅಂತಂದ್ರೆ 3 ಸರಿಯಾದ ಉತ್ತರ. ಸೊ 100ನೇ ಕ್ವಶನ್ ಏನು ಅಂತ, ವಿಚ್ ಅಮಂಗ್ ದ ಫಾಲೋಯಿಂಗ್ ಆರ್ ದಿ ಎಫೆಕ್ಟಿವ್ ಫಾರ್ಕಾಸ್ಟಿಂಗ್ ಪ್ರೊಸೆಸ್ ಅಂತ ಇದೆ. ಸೊ ಯಾವ ಅಂತ ಹೇಳ್ತಾ ಹೋಗೋಣ. ಸೊ ಏನು ಅಂತಂದ್ರೆ ಇಲ್ಲಿ ನೋಡಿ, ಇಂಟಿಗ್ರೇಟೆಡ್ ಡಿಮ್ಯಾಂಡ್ ಪ್ಲಾನಿಂಗ್ ಇನ್ ದ ಫಾರ್ಕಾಸ್ಟ್ ಥ್ರೂ ಔಟ್ ದ ಸಪ್ಲೈ ಚೈನ್, ಇದು ಸರಿಯಾಗಿದೆ. ಸೊ ಆಮೇಲೆ ಎಸ್ಟಾಬ್ಲಿಷ್ಡ್ ಪರ್ಫಾರ್ಮೆನ್ಸ್ ಅಂಡ್ ಎರರ್ ಮೆಜರ್ಸ್ ದ ಫಾರ್ಕಾಸ್ಟ್ ಅಂತ ಇದು ಕೂಡ ಸರಿಯಾಗಿದೆ. ಪ್ಲಾನ್ ಪ್ರೈಸ್ ಡಿಸ್ಕೌಂಟ್, ಇದು ಡಿಸ್ಕೌಂಟ್ ಇರೋದಿಲ್ಲ. ಸೊ ಇದರಲ್ಲಿ ಫಾರ್ಕಾಸ್ಟಿಂಗ್ ಪ್ರೊಸೆಸ್. ನೆಕ್ಸ್ಟ್ ಏನು ಅಂತ ಫಾರ್ಕಾಸ್ಟ್ ಅಟ್ ದ ಅಪ್ರೋಪ್ರಿಯೇಟ್ ಲೆವೆಲ್ ಆಫ್ ಅಗ್ರಿಗೇಷನ್, ಇದು ಕೂಡ ಸರಿಯಾಗಿದೆ. ಸೊ ಅದಕ್ಕೆ ಇದ್ರ ಉತ್ತರ ಯಾವುದು ಅಂತಂದ್ರೆ
ಈ ವಿಡಿಯೋನ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಲವ್ ಯು ಆಲ್.